ವೆಲ್ಕಮ್ ಟು ಇಂಟರ್ವ್ಯೂ. ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿದ್ರೆ ಅದಕ್ಕೋಸ್ಕರ. ಹೌದು ಸರ್, ರೈತರಿಗೆ ಅವ್ರದ್ದು ಮನೆ ಅಂತಾನೆ ಫೀಲ್ ಆಗ್ಬೇಕು. ಅವ್ರಿಗೆ ಏನ್ ತಗೊಂಡ್ ಹೋಗ್ತಿರೋ ಅವ್ರ ಅವಶ್ಯಕತೆಗಳಿಗೆ ಏನಿದೆಯೋ ಅವ್ರಿಗೆ ಒಳ್ಳೆ ಪ್ರೈಸಿಗೂ ಒಳ್ಳೆ ಸರ್ವಿಸಿಗೂ ನಮ್ದು ರೈತರ ಮನೆ ಅಂತ ಇರಬೇಕು. ನಮ್ದು ಹೆಂಗಿದೆ ಅಂದ್ರೆ ಸರ್ವಿಸ್ ನಮ್ದು ಡೋರ್ ಸ್ಟೆಪ್ ಅಂತಾನು ಇದೆ. ಡೋರ್ ಸ್ಟೆಪ್ ಸರ್ವಿಸ್ ಒಂದು ಪೀಸ್ ಒಂದು ಪೀಸ್ ಕನ್ವೀನಿಯಂಟ್ ಆಗುತ್ತೆ ಅಂದ್ಬಿಟ್ಟು ಇದು 17,500 ಇದೆ. ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಬೇಕು ಹಾಲು ಕರಿಬೇಕು? ಇದನ್ನ ನಿಮ್ದು 1 ಲೀಟರ್ಗೆ 1 ಗಂಟೆ ಓಡುತ್ತೆ ಪೆಟ್ರೋಲಿಗೆ. 1 ಲೀಟರ್ 1 ಗಂಟೆ. 1 ಗಂಟೆ. ಟನ್ ಅಂದ್ರೆ ಆಕ್ಚುಲಿ ಅದೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ಕೊಳ್ತೀನಿ ಕಸ್ಟಮರ್ಗಳಿಗೆ. ಟನ್ ಅಂದ್ರೆ ಅದರಲ್ಲಿ ಟನ್ನೇಜ್ ತುಂಬೋದು ಲೆಕ್ಕ ಅಲ್ಲ. ನಿಮಗೆ ಟನ್ನು ಅದ್ರದ್ದು ಅಷ್ಟು ತೂಕ ಹಾಕಿದ್ರೆ ಅಷ್ಟು ತಡೆಯುತ್ತೆ ಅಂತ. ಈಗ 1 ಟನ್ ಕೆಪಾಸಿಟಿ ಬ್ಯಾಗಿಗೆ 1 ಟನ್ನು ಇಡ್ಸೋದಿಲ್ಲ. ಅದಕ್ಕೆ ಇಡ್ಸೋದು 800 ಕೆಜಿ, 750 ಕೆಜಿಯಿಂದ 800 ಕೆಜಿ ಇಡ್ಸುತ್ತೆ. ಬಟ್ ಅದು 1 ಟನ್ ತೂಕದ ತನಕ ತಡೆಯುತ್ತೆ ಅನ್ನೋದು ಒಂದು ಕೆಪಾಸಿಟಿ. ಅದು ನಡೀತಿದ್ವಿ ಇವಾಗ ನಡೀತಿರುವಂತ ಏನ್ ಪ್ರಾಡಕ್ಟ್ ಇದು ಅದರದ್ದು ಪ್ರತಿ ಒಂದ್ರದ್ದು ಈಗ ಲಾಸ್ಟ್ 2 ಇಯರ್ಸ್ ಇಂದ ಮುಂಚೆ ಹಳೆ ಮಾಡೆಲ್ಗಳಿಂದ ಸ್ವಲ್ಪ ಪೇರ್ಗಳು ಕಷ್ಟ ಆಗುತ್ತೆ. ಆದಷ್ಟು ನಾವು ಹುಡುಕಿ ತರಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ಫುಲ್ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಇಂಟರ್ವ್ಯೂ. ರೈತರ ಕೃಷಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ರೈತರ ಬಗ್ಗೆ ಮಾಡ್ತಾ ಹೋಗ್ತಾ ಇದೀವಿ. ಅದೇ ರೀತಿ ರೈತರಿಗೆ ಬೇಕಾದ ಉಪಕರಣಗಳು, ಆಲ್ ರಿಕ್ವೈರ್ಮೆಂಟ್ ಇಕ್ವಿಪ್ಮೆಂಟ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್, ನಾವು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಇವತ್ತು ನಾವು ಬಂದಿರೋದು ರೈತರ ಮನೆ. ಸೊ ಇವತ್ತು ನಮ್ಮ ಜೊತೆ ಇರೋದು ಫೌಂಡರ್ ಆಫ್ ರೈತರ ಮನೆ. ಸೊ ಅವರಿಂದಲೇ ಕೇಳೋಣ ಯಾವ ತರ ರೈತರ ಮನೆ ಸ್ಟಾರ್ಟ್ ಆಯ್ತು, ಯಾವ ತರ ರೈತರಿಗೆ ಹೆಲ್ಪ್ ಆಗುತ್ತೆ ಇವರ ಒಂದು ಶಾಪ್ ಇಂದ, ಅಂಡ್ ಯಾವ ಯಾವ ರೀತಿಯ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಸಿಗ್ತವೆ, ಅಂಡ್ ಆಲ್ಸೋ ಸರ್ವಿಸ್ ಯಾವ ತರ ಸಿಗುತ್ತೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ. ಸರ್, ವೆಲ್ಕಮ್ ಟು ಇಂಟರ್ವ್ಯೂ. ಸರ್, ಈಗ ರೈತರ ಮನೆ ಅಂತ ಕಾನ್ಸೆಪ್ಟ್ ಯಾವ ತರ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ಅಂದ್ರೆ ರೈತರ ಮನೆ ಅಂತೇಳಿ ಏನಕ್ಕೆ ಒಂದು ನೇಮ್, ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿದ್ರೆ ಅದಕ್ಕೋಸ್ಕರ. ಹೌದು ಸರ್, ರೈತರಿಗೆ ಅವ್ರದ್ದು ಮನೆ ಅಂತಾನೆ ಫೀಲ್ ಆಗ್ಬೇಕು. ಅವ್ರಿಗೆ ಏನ್ ತಗೊಂಡ್ ಹೋಗ್ತಿರೋ ಅವ್ರ ಅವಶ್ಯಕತೆಗಳಿಗೆ ಏನಿದೆಯೋ ಅವ್ರಿಗೆ ಒಳ್ಳೆ ಪ್ರೈಸಿಗೂ ಒಳ್ಳೆ ಸರ್ವಿಸಿಗೂ ನಮ್ದು ರೈತರ ಮನೆ ಅಂತ ಇರಬೇಕು. ಒಂದು ಅಫೋರ್ಡಬಿಲಿಟಿ ಸಿಗ್ಬೇಕು ರೈತರಿಗೆ ಅಂತ. ಖಂಡಿತ, ಅದರಿಂದ ನಾವು ಆ ಹೆಸರನ್ನ ಚೂಸ್ ಮಾಡಿದ್ವಿ. ಅಂಡ್ ನಿಮ್ಮ ಶಾಪ್ ಅಲ್ಲಿ ಯಾವ ಯಾವ ರೀತಿಯ ಪ್ರಾಡಕ್ಟ್ಸ್ ಗಳು ಸಿಗ್ತವೆ? ಅಂದ್ರೆ ಹೈನುಗಾರಿಕೆಯಿಂದ ಇರ್ಬೋದು, ಹೈನುಗಾರಿಕೆ ಅಂಡ್ ಅಗ್ರಿಕಲ್ಚರ್ ಅಂದ್ರೆ ರೋಟ್ರು ಬರ್ತವೆ, ವೆಂಡರ್ ಮಿಷಿನ್ಸ್ ಬರ್ತವೆ, ಅಂಡ್ ಯಾವ ಯಾವ ತರ ಸರ್? ಸರ್, ಪ್ರತಿ ಒಂದು ಇವಾಗ ರೈತರಿಗೆ ಪ್ರತಿಯೊಬ್ರು ಟೆಕ್ನಾಲಜಿ ತಕ್ಕಂತೆ ಚೇಂಜ್ ಆಗ್ತಾ ಹೋಗ್ಬೇಕು. ಮುಂಚೆ ಎತ್ತುಗಳಿಗೆ ಫೀಡ್ ಮಾಡ್ಬೇಕಾಗಿತ್ತು, ಇವಾಗ ಹಂಗಿಲ್ಲ. ಒಂದ್ ಟಿಲ್ಲರ್ ತಗೊಂಡೋಗಿ ನಿಲ್ಸಿದ್ರು ಮನೆ ಹತ್ರ, ಅವ್ರಿಗೆ ಅವಶ್ಯಕತೆ ಇದ್ದಂಗೆ ಹೊಡಿತಾರೆ, ಯೂಸ್ ಮಾಡ್ಕೊಳ್ತಾರೆ. ಅವ್ರಿಗೆ ಮೇಂಟೆನೆನ್ಸ್ ಕಾಸ್ಟ್ ಬೀಳುತ್ತೆ, ಲೇಬರ್ ಕಾಸ್ಟಿಂಗ್ ಅವ್ರಿಗೆ ಮುಂಚೆ ಜಾಸ್ತಿ ಬೀಳ್ತಿತ್ತು. ಸೊ ಟೆಕ್ನಾಲಜಿಗೆ ಅವರು ಹೆಂಗೆ ಇದಾಗ್ತಾ ಹೋಗ್ತಾರೋ, ಅಳವಡಿಕೆ ಮಾಡ್ಕೊಂಡು ಹೋಗ್ತಾರೋ, ಹಂಗೆ ಅವ್ರಿಗೆ ಕಾಸ್ಟ್ ಕಟಿಂಗ್ ಕಡಿಮೆ ಆಗ್ತಾ ಇರುತ್ತೆ. ಅವ್ರಿಗೂ ತುಂಬಾ ಬೆನಿಫಿಟ್ ಗಳಾಗ್ತವೆ ಅವರಿಗೆ. ಬಟ್ ಏನಂದ್ರೆ ನಮ್ ರೈತರ ಮನೇಲಿ ನಿಮ್ಗೆ ಎಲ್ಲೋದ್ರೂ ಸಿಗ್ಬೋದು, ಬಟ್ ನಮ್ ರೈತರ ಮನೇಲಿ ಅವರಿಗೆ ಒಳ್ಳೆ ರೇಟ್ ಸಿಗುತ್ತೆ, ಒಳ್ಳೆ ಸರ್ವಿಸ್ ಸಿಗುತ್ತೆ, ಒಳ್ಳೆ ಕಂಪನಿ ಪ್ರಾಡಕ್ಟ್ ಸಿಗುತ್ತೆ. ಇದು ನಮ್ ರೈತ ಮನೆ. ನಿಮ್ಮ ಹತ್ರ ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತಾರೆ. ಈಗ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು, ಚಾಪ್ಲೇಟರ್ ಆಗಿರ್ಬೋದು, ಅಂಡ್ ಏನಾರ ವಾರಂಟಿ ಇರುತ್ತೆ, ಏನಾರ ಹಾಳಾದ್ರೆ ಸರ್ವಿಸ್ ಯಾವ ತರ ಸರ್? ಸರ್, ಖಂಡಿತ ನಮ್ದು ಹೆಂಗಿದೆ ಅಂದ್ರೆ ಸರ್ವಿಸ್ ನಮ್ದು ಡೋರ್ ಸ್ಟೆಪ್ಸ್ ಅಂತಾನು ಇದೆ. ಡೋರ್ ಸ್ಟೆಪ್ ಸರ್ವಿಸ್ ಇದೆ. ಅಂದ್ರೆ ಇಮಿಡಿಯೇಟ್ ಇಲ್ಲ ಅಂದ್ರೆ 2 days ಟೈಮ್ ತಗೊಂಡು ಡೋರ್ ಸ್ಟೆಪ್ ನಾವು ಸರ್ವಿಸ್ ಕೊಡ್ತೀವಿ. ಪ್ರತಿ ಒಂದು ಪ್ರಾಡಕ್ಟ್ ಗಳಿಗೂ ನಮ್ಮ ಹತ್ರ ಏನ್ ತಗೊಂಡೋಗಿದಾರೋ ಪ್ರತಿ ಕಸ್ಟಮರ್ಗೂ ಡೋರ್ ಸ್ಟೆಪ್ ಸರ್ವಿಸ್ ಇದೆ. ಮತ್ತೆ ನಮ್ದು ಎಲ್ಲದಕ್ಕೂ ವಾರಂಟಿ ಇರುತ್ತೆ. ವಾರಂಟಿ ಪೀರಿಯಡ್ ಅಲ್ಲಿ ಇದ್ದಾಗ ಸರ್ವಿಸ್ ಕೂಡ ನಾವು ಫ್ರೀ ಆಗಿ ಕೊಡ್ತೀವಿ. ಓನ್ಲಿ ಕಸ್ಟಮರ್ ಪ್ಲೇಸಿಗೆ ಹೋದಾಗ ಪೆಟ್ರೋಲ್ ಚಾರ್ಜಸ್ ಮಾತ್ರ ಕಲೆಕ್ಟ್ ಮಾಡ್ಕೊಳ್ತಾರೆ ನಮ್ಮ ಎಕ್ಸಿಕ್ಯೂಟಿವ್. ಅವ್ರು ಏನ್ ನಮ್ಮ ಸರ್ವಿಸ್ ಪರ್ಸನ್ ಇದಾರೋ ಅವ್ರು ಹೋಗ್ಬಿಟ್ಟು ಬರೀ ಸರ್ವಿಸ್ ಚಾರ್ಜಸ್ ಮಾತ್ರ ಇದು ಪೆಟ್ರೋಲ್ ಚಾರ್ಜಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ ಕಲೆಕ್ಟ್ ಮಾಡೋದಿಲ್ಲ ಅವ್ರ ವಾರಂಟಿ ಪೀರಿಯಡ್ ಒಳಗಡೆ. ಅದಾದ್ಮೇಲೆ ವೆರಿ ಲಿಮಿಟೆಡ್, ಸುಮ್ನೆ ಹೋದಾಗ ಅವರು ಕಸ್ಟಮರ್ಗೂ ಬರ್ಡನ್ ಅನ್ಸಲ್ಲ, ಆ ತರ ನಾವು ಸರ್ವಿಸ್ ಕೊಡ್ತೀವಿ. ಅದೇ ತರ ಚಾರ್ಜಸ್ ತುಂಬಾ ಕಡಿಮೆ ಇದೆ ನಮ್ದು. ಅದೇ ಸರ್, ಈಗ ನಾನು ಒಬ್ಬ ಮಿಲ್ಕಿಂಗ್ ಮಿಷಿನ್ ತಗೋಬೇಕು. ಈಗ ನಾನು ಒಂದು 10 ಹಸುಗಳನ್ನ ಕಟ್ಟಿದ್ದೀನಿ. ಮಿಲ್ಕಿಂಗ್ ಮಿಷಿನ್ ತಗೋಬೇಕು ಅಂದ್ರೆ
ನಾನು ನಿಮ್ಗೆ ಆರ್ಡರ್ ಕೊಟ್ರೆ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀರಾ ಮಿಲ್ಕಿಂಗ್ ಮಿಷಿನ್? ಸರ್ ಖಂಡಿತ ಕೊಡ್ತೀವಿ ಸರ್, ಖಂಡಿತ ಡೋರ್ ಡೆಲಿವರಿ ಇದು ಕೊಡ್ತೀವಿ ನಾವು. ನಮ್ದು ಯಾಕಂದ್ರೆ ಆ ಪ್ರತಿ ಒಂದು ಕಸ್ಟಮರ್ಗುನು ಆಲ್ಮೋಸ್ಟ್ ನಮ್ದು ರೇಂಜ್ ಇರೋದು 40 ಕಿಲೋಮೀಟರ್ ಸರೌಂಡಿಂಗ್. ಏನೇ ಇದ್ರು ನಾವು ಹೋಗ್ಬಿಟ್ಟು ಡೋರ್ ಸ್ಟೆಪ್ಗೂ ಕೊಡ್ತೀವಿ ನಾವು. ಸರ್ ಚಂದ್ರಾಪಟ್ಟಣದಲ್ಲಿ ನಿಮ್ಮ ಶಾಪ್ ಎಲ್ಲೆಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬೋದಾ? ಸರ್ ನಮ್ದು ಇದು ಬಾಗು ರೋಡ್ ಇನ್ನೊಂದು ಶನಿದೇವ್ರ ದೇವಸ್ಥಾನದ ಎದುರುಗಡೆ ಬರುತ್ತೆ ಹಾ. ಒಂದ್ ಶಾಪ್. ಇನ್ನೊಂದು ಬಂದ್ಬಿಟ್ಟು ಹೊಳೆನರಸೀಪುರ ಸರ್ಕಲ್ ಅಲ್ಲಿ ನಮ್ಮ ಸರ್ಕಲ್ ಅಲ್ಲಿ TPMC ಗೌರ್ಮೆಂಟ್ ಮಳಿಗೆಗಳಿದೆ, ಹಾ. ಅದ್ರಲ್ಲಿ ನಮ್ದು ಒಂದು ಶಾಪ್ ಇದೆ, ರೈತರ ಮನೆ ಅಂತಾನೆ. ಸೊ ಚನ್ನರಾಯಪಟ್ಟಣದಲ್ಲಿ 2 ಶಾಪ್ ಇದೆ. ಇನ್ನು ಮುಂದಕ್ಕೆ ನಮ್ ಜಾಸ್ತಿ ಮಾಡ್ಕೊಂಡು ಬೇಕಂದಿದೀವಿ. ರೈತರ ಸಪೋರ್ಟ್ ಇಂದ 100%. ಅಂಡ್ ಸರ್ ರೈತರ ಮನೆ ಒಂದು ಕಾನ್ಸೆಪ್ಟ್ ಸೂಪರ್ ಆಗಿದೆ. ಅಂಡ್ ಆಲ್ಸೋ ಬನ್ನಿ ಸರ್, ಈಗ ಎಲ್ಲಾ ಪ್ರಾಡಕ್ಟ್ ಗಳು ಯಾವ ತರ ಸಿಗ್ತವೆ ಅಂಡ್ ಅಂದ್ರೆ ಈಗ ಅಗ್ರಿಕಲ್ಚರ್ ರಿಲೇಟೆಡ್ ಹೈನುಗಾರಿಕೆ ಮತ್ತೆ ಈಗ ಫ್ಲವರ್ ಕಲ್ಚರ್ ಮಾಡ್ತಿರ್ತಾರೆ, ಅವರಿಗೆ ರೋಟಿಂಗ್ ಸಿಸ್ಟಮ್ ಎಲ್ಲ ಬೇಕು. ಸೊ ಗಳು ಹೌದು. ಅಂಡ್ ಅಡಿಕೆ ಹಾಕಿರ್ತಾರೆ. ಸೊ ಅವ್ರಿಗೆಲ್ಲ ಮುಖ್ಯ ಉದ್ದೇಶ, ಬಟ್ ಅವ್ರಿಗೆಲ್ಲ ಒಂದು ನಾಲೆಡ್ಜ್ ಇರಲ್ಲ ಯಾವ ತರ ಎಷ್ಟು ಹೆಚ್ಚಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ. ಸೊ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀರಾ ಈಗ? ಖಂಡಿತ ಸರ್, ಬನ್ನಿ ನಮ್ಮ ಶೋರೂಮಿಗೆ ಹೋಗೋಣ. ಹಾ. ಶೋರೂಮ್ ನಿಮಗೆ ವೀಕ್ಷಕರೇ, ನಾವಿವತ್ತು ಇರೋದು ರೈತರ ಮನೆಯಲ್ಲಿ. ಈ ವಿಡಿಯೋ ಅಂದ್ರೆ ತುಂಬಾ ಪ್ರಾಡಕ್ಟ್ಸ್ ಗಳಿದಾವೆ, ಬಟ್ ನಾವು ತುಂಬಾ ಕನ್ಫ್ಯೂಸ್ ಮಾಡುವಂತ ಇಷ್ಟ. ಸೊ ಒಂದೊಂದೇ ಆಗಿ ಈಗ ಫಸ್ಟ್ ಹೈನುಗಾರಿಕೆ, ನೆಕ್ಸ್ಟ್ ಇರಿಗೇಷನ್, ನೆಕ್ಸ್ಟ್ ಕಲ್ಟಿವೇಶನ್. ಸೊ ಅದಕ್ಕೋಸ್ಕರ ಆ ತರ ಒಂದು ಎಪಿಸೋಡ್ ವೈಸ್ ಬಿಡೋಣ ಅಂತ ಪ್ಲಾನ್ ಹಾಕಿದೀವಿ. ಫಸ್ಟ್ ಈಗ ಈ ಏನು ಹೈನುಗಾರಿಕೆ ಡೈರಿ ಫಾರ್ಮಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ವಿ. ಅಂಡ್ ಅದ್ರ ಪ್ರೈಸ್ ಎಷ್ಟು ಮತ್ತೆ ಅದು ಎಷ್ಟು ಅದು ಎವ್ರಿ ಡೀಟೇಲ್ಸ್ ನ ಸರ್ ಕೊಡ್ತಾರೆ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ರಾಡಕ್ಟ್ಸ್ ನ ಬಂದು ತಗೋಬಹುದು. ನೋಡಿ ಬನ್ನಿ ಸರ್. ಈಗ ಹೈನುಗಾರಿಕೆ ಅಂದ್ರೆ ತುಂಬಾ ಪ್ರಾಡಕ್ಟ್ಸ್ ಗಳಿದಾವೆ. ಒಂದು ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಗಳು ಅದೇ ಮೇನ್ ಹಸುಗಳಿಂದ ಇದಕ್ಕೋಸ್ಕರನೇ ಅದಕ್ಕೆ ನಮ್ದು ಶಾಪ್ ಕಟರ್ ಬರ್ತವೆ, ನಿಮ್ದು ಕಟ್ಟಿ ಕಟ್ ಮಾಡೋದು ಮಿಷಿನ್ಗಳು. ಅದ್ರಲ್ಲಿ ಬೇರೆ ಬೇರೆ ವೆರೈಟಿ ಇದಾವೆ. ನಿಮಗೆ 16,000ದಿಂದ ಕಸ್ಟಮರಿಗೆ ಅಫೋರ್ಡಬಲ್ ಆಗಿ 16,000ದಿಂದ ಸ್ಟಾರ್ಟ್ ಆಗಿದ್ದು ನಿಮಗೆ 37, ಮತ್ತೆ ಟ್ರಾಕ್ಟರ್ ಫಿಟ್ಟಿಂಗು, ಆ ತರದೆಲ್ಲ ತುಂಬಾ ತರದ್ ಬರ್ತವೆ. ನಿಮಗೆ ಆ ತರದ ಎಲ್ಲಾ ವೆರೈಟೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದ್ರ ಜೊತೆ ನಮ್ದು ಹಾಲ್ಕರೆ ಮಿಷಿನ್ ಗಳಿದಾವೆ, ಆಮೇಲೆ ಮ್ಯಾಟ್ ಗಳು ಸಿಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಸರ್? ಇದು ನಿಮಗೆ ಏನಾಗುತ್ತೆ ಅಂದ್ರೆ ರಬ್ಬರ್ ಮ್ಯಾಟ್ ಗಳಲ್ಲಿ ನಿಮ್ಗೆ ವೈಟೇಜ್ ಮೇಲೆ ನಿಮಗೆ ಪ್ರಾಡಕ್ಟ್ ಗಳು ವ್ಯಾಲ್ಯೂ ಹೋಗುತ್ತೆ. ನಿಮಗೆ ವೆಯ್ಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಬಾಳಿಕೆನೂ ಬರುತ್ತೆ, ಅಷ್ಟು ಚೆನ್ನಾಗಿ ಕ್ವಾಲಿಟಿನೂ ಬರುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಮಿಕ್ಸಿಂಗ್, ಪ್ಯೂರ್ ರಬ್ಬರ್ ಕ್ವಾಲಿಟಿ, ಆ ತರದ್ದು ತುಂಬಾ ಕ್ವಾಲಿಟಿಗಳಿದೆ. ಇದು ರಬ್ಬರ್ ಕ್ವಾಲಿಟಿ ಚೆನ್ನಾಗಿರೋದು 37 kg ಬರುತ್ತೆ ನಿಮಗೆ. ಇದು 2,300 ರೂಪಾಯಿ ಆಗುತ್ತೆ. 2,300 ರೂಪಾಯಿ ಒಂದು ಮ್ಯಾಟ್ ಬೀಳುತ್ತೆ. ಒಂದು ಪೀಸ್ ಒಂದು ಪೀಸ್ 2,300. ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಕ್ವಾಲಿಟಿ ಮಿಕ್ಸ್ ಇರೋದು ಬರುತ್ತೆ, ಅದು ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ ರೇಟು. ಬಟ್ ಅದು ನಮ್ಮ ಹತ್ರ ತರಲ್ಲ. ಆದಷ್ಟು ನಾವು ಕ್ವಾಲಿಟಿ ಇರುವಂತದ್ದು ಪ್ರಾಡಕ್ಟ್ ಗಳನ್ನ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ನಮ್ದು ಇದೊಂದು ಮ್ಯಾಟ್ ನಾವು ಮೇಂಟೈನ್ ಮಾಡಿದ್ವಿ. ಸರ್ ಇದು ಚಾಪ್ ಕಟರ್. ಚಾಪ್ ಕಟರ್ ಅಲ್ಲಿ ಡಿಫ್ರೆಂಟ್ HP ಬರ್ತವೆ. ಮತ್ತೆ ಡಿಫ್ರೆಂಟ್ ಚಾಪ್ ಕಟರ್ ಒಂದು ಈ ತರ ಇರುತ್ತೆ, ಇನ್ನೊಂದು ಸ್ವಲ್ಪ ಸಣ್ಣ. ಈ ತರ ಎಷ್ಟು HP ಇದು? ಇದು ಗೋಕುಲ್ ಮಾಡೆಲ್ ಅಂತ ಮಾಡೆಲ್ ಇದು. ಸೊ ಇದು ಮುಂಚೆಯಿಂದ ರಾಟೆ ಮಾಡೆಲ್ ಏನಂತ, ರಾಟೆದು ಮುಂಚೆ ಕೈ ತರಿಸ್ತಿದ್ದಲ್ಲ ಆ ಮಾಡೆಲ್ ಗೆ ಬಂದಿರುವಂತ ಮಾಡೆಲ್ ಇದು. ಇದು ನಾವು ಮೇಂಟೈನ್ ಮಾಡ್ತಿರೋದು ಯಾವಾಗ್ಲೂ ಅಷ್ಟೇ 3 HP ಲಕ್ಷ್ಮಿ ಮೋಟರ್ ನ ಯೂಸ್ ಮಾಡ್ತಾ ಇದೀವಿ. ಇದಕ್ಕೆ 2 ಬ್ಲೇಡ್ ಬರುತ್ತೆ, 3 HP ಇದು ಬರುತ್ತೆ. ನಿಮಗೆ ಇದಕ್ಕೆ ಯೂಸ್ ಮಾಡುವಂತ ಬೇರಿಂಗ್ ಇಂದ ಹಿಡಿದು ಕ್ವಾಲಿಟಿ ಇಂದ ಹಿಡಿದು ಮತ್ತೆ ಇದ್ರದ್ದು ವೆಯ್ಟ್ ಅಷ್ಟೇ ತೂಕ ಮಾಡಿದ್ರೆ ಬೇರೆ ಕಂಪೇರಿಟಿವ್ಲಿ ನಮ್ದು ಈಗ ಪಂಜಾಬ್ ಮಿಷಿನ್ ಗಳೆಲ್ಲ ಬರ್ತಾರೆ, ನಮ್ದು ಕುಣಿಗಲ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಇದ್ರದ್ದು ವೆಯ್ಟ್ ಇಂದ ಕ್ವಾಲಿಟಿ ಎರಡು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನಮ್ದು 2 HP ಮೋಟರ್ ಬರೋದಿಲ್ಲ, ಎಲ್ಲದನ್ನು 3 HP ಮೋಟರ್ ಅಲ್ಲೇ ಮೇಂಟೈನ್ ಮಾಡಿದೀವಿ ನಾವು. ಎಲ್ಲಾ 3 HP ನೇ ಮೇಂಟೈನ್ ಮಾಡ್ತೀವಿ ನಾವು. ಹೌದು, ಇದು ಈ ಏನ್ ಕಡ್ಡಿ ಕಟ್ ಮಾಡೋ ಮಿಷಿನ್ ಗಳಿದಾವ ಇದಕ್ಕೆಲ್ಲದಕ್ಕೂ 3 HP ಮೋಟರ್ ಗಳೇ ಮೇಂಟೈನ್ ಮಾಡಿರೋದು, ಯಾವ್ದು 2 HP ಯೂಸ್ ಮಾಡೋದು. 3 HP ಪ್ರೈಸ್ ಎಷ್ಟಾಗುತ್ತೆ? ಇದು ನಿಮಗೆ ವಿತ್ ವೀಲ್ ಮತ್ತೆ ಬರೋದ್ರಿಂದ ಇದ್ರಲ್ಲಿ ವಿತ್ ವೀಲ್ ವಿತೌಟ್ ವೀಲ್ ಜಸ್ಟ್ ಒಂದು ಆಪ್ಷನಲ್ ಆಗಿ ಕೆಲವರಿಗೆ ವೀಲ್ ಬೇಕಾ ಅನ್ಬಿಟ್ಟು ಕೆಲವರು ಕಸ್ಟಮರ್ ಕೇಳ್ತಾರೆ. ಯಾಕಂದ್ರೆ ನಮಗೆ ಇಲ್ಲಿಂದ ಒಂದ್ ಕಡೆ ತಳ್ಳಾಡ್ಬೇಕು, ಜಾಗ ಕಡಿಮೆ ಇರುತ್ತೆ, ಅಂತವ್ರಿಗೆ ತುಂಬಾ ಕನ್ವೀನಿಯಂಟ್ ಆಗುತ್ತೆ ಅನ್ಬಿಟ್ಟು ಇದು 17,500 ರೂಪಾಯಿ ಇದೆ. ಇದ್ರಲ್ಲೇ ನಮ್ದು ಈ ಮಾಡೆಲ್ ಬಂದ್ಬಿಟ್ಟು ವಿತೌಟ್ ವೀಲ್ ಬರುತ್ತೆ, ಸೇಮ್ ಎಲ್ಲದನ್ನು, ಬಟ್ ವೀಲ್ ಒಂದ್ ಇರೋದಿಲ್ಲ. ಇದು ನಿಮಗೆ 16,500 ರೂಪಾಯಿ ಆಗುತ್ತೆ. ಸೊ 2 ತರದ್ ಇಟ್ಟಿದೀವಿ. ಸೊ ವೀಲ್ ಇರೋದು, ವೀಲ್ ಇಲ್ದಿರೋದು, ಬಟ್ ಬಾಕಿ ಎಲ್ಲ ಸೇಮ್ ಇರುತ್ತೆ, ಬೇರೆ ಏನು ಚೇಂಜಸ್ ಏನಿರೋದಿಲ್ಲ. 3 HP ಮೋಟರ್ನೇ ಇರುತ್ತೆ, ಅದ್ರಲ್ಲಿ ಏನು ಚೇಂಜಸ್ ಏನಿರೋದಿಲ್ಲ.
ಬ್ಲೇಡ್ ಕ್ವಾಲಿಟಿಯಿಂದ ನಿಮ್ ಟಾಟಾ ಬ್ಲೇಡ್ ಗಳು ಯೂಸ್ ಮಾಡ್ತಾರೆ. ಹ್ಮ್. ಕ್ವಾಲಿಟಿಲೂ ಅಷ್ಟೇ, ಬ್ಲೇಡ್ಗಳ ಕ್ವಾಲಿಟಿನೂ ಅಷ್ಟೇ ಟಾಟಾ ಬ್ಲೇಡ್ಗಳು ಯೂಸ್ ಮಾಡೋದ್ರಿಂದ ನಿಮಗೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಸರ್ ಇದು ವಾರಂಟಿ ಎಷ್ಟು? ನಾವು ಮೋಟ್ರಿಗೆ ವಾರಂಟಿ ಕೊಡ್ತೀವಿ, 6 ತಿಂಗಳು ಅವ್ರಿಗೆ ವಾರಂಟಿ ಇರುತ್ತೆ. ಹ್ಮ್. ಎಲ್ಲ ಕಸ್ಟಮರ್ ಅವ್ರ ಯೂಸೇಜ್ ಮೇಲೆನೆ ಡಿಪೆಂಡ್ ಆಗೋದು. ಹ್ಮ್. ಸೊ ಅವ್ರಿಗೆ ಹೆಂಗೆ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತೀವಿ, ಹೆಂಗೆ ಯೂಸ್ ಮಾಡ್ಬೇಕು. ಅದನ್ನ ಅವ್ರು ಯೂಸ್ ಮಾಡೋದ್ರ ಮೇಲೆ ನಮ್ಗೆ ಈಗ್ಲೂ ಅಷ್ಟೇ 4-5 ವರ್ಷದಿಂದ, ಆಲ್ಮೋಸ್ಟ್ 4 ವರ್ಷದಿಂದ ನಮ್ ಕಸ್ಟಮರ್ ಗಳಿದ್ದಾರೆ, ಹ್ಮ್. ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೀವಿ ಈಗ್ಲೂ ನಾವು. ಓಕೆ ನೆಕ್ಸ್ಟ್. ಬರುತ್ತೆ ಇವೆಲ್ಲ ಸ್ಪೀಡ್ ಮಾಡೆಲ್ಗಳು. ಬಟ್ ಇದ್ರಲ್ಲಿ ಏನ್ ಡ್ರಾಬ್ಯಾಕ್ ಅಂದ್ರೆ ಇದ್ರಲ್ಲಿ ಮ್ಯಾಥೇ ಹೊಡೆಯೋದಿಲ್ಲ. ಅದೇ ಒಂದು ಡ್ರಾಬ್ಯಾಕಿಗೋಸ್ಕರ ಇದ್ರದ್ದು ಇಷ್ಟು ಈ ಕಡೆ ಇಲ್ಲ. ಬಟ್ ನಮ್ದು ಬೇರೆ ಕಡೆ ನಮ್ ಕರ್ನಾಟಕದಲ್ಲಿ ನಮ್ದು ತುಂಬಾ ಕಡೆ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. ನಮ್ದು ಒಣಗಿದ ಕಡ್ಡಿ ಆ ತರದೆಲ್ಲ ಹೊಡೆಯೋದಕ್ಕೆ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸ್ಬೋದು, ಬಟ್ ಇದು ಮ್ಯಾಥೇ ಹೊಡೆಯುತ್ತೆ. ಅಂದ್ರೆ ಸರ್ ರೈತರಲ್ಲಿ ಏನ್ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ, ಸೊ ರಾಟೆ ಬೆಸ್ಟಾ ಇದು ಬೆಸ್ಟಾ ಅಂತ, ಅಂದ್ರೆ ಯಾವ ಯಾವ ಪ್ರಾಡಕ್ಟ್ಸ್ಗೆ ಅಂದ್ರೆ ಮತ್ತೆ ಏನು ಗೊತ್ತಾ, ಈಗ ಮಾಮೂಲಿ ಒಂದು 10 ಹಸು ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವ್ದು ಬೆಸ್ಟ್, ರಾಟೆ ಬೆಸ್ಟಾ ಇದು ಬೆಸ್ಟಾ ಅಂತ ಹೇಳ್ಬೋದಾ? ಈಗ ರಾಟೆ ಮಿಷಿನ್ಗಳು ಬಂದ್ಬಿಟ್ಟು ನಿಮಗೆ ಒಂದು 3-5 ಹಸುಗಳು ಸಾಕೋರಿಗೆ ಹಾ. ರಾಟೆ ಮಿಷಿನ್ಗಳು ತುಂಬಾ ಅನುಕೂಲವಾಗುತ್ತೆ. ನಿಮಗೆ ಅದರಲ್ಲಿ ಈ 10 ಹಸುಗಳು 15 ಹಸುಗಳು ಮೇಂಟೈನ್ ಮಾಡೋದಕ್ಕೆ ಅದ್ರಲ್ಲೇ ಇನ್ನೊಂದ್ ತರದ್ ಬರುತ್ತೆ. ನಿಮಗೆ ಬ್ಲೋವರ್ ಮಾಡೆಲ್ ಅಂತ ಒಂದ್ ಬರುತ್ತೆ. ಹಾ. ಸೊ 2 ಕಡೆನು ಡೈರೆಕ್ಟ್ ಚೀಲ ಕೊಡಿಯೋ ತರ ಇದಿರುತ್ತೆ. ಹಾ. ಸೊ ಆ ಮಾಡೆಲ್ ಗಳಲ್ಲಿ ನಿಮಗೆ ಅದು ಆ ರೇಟ್ ಬಂದ್ಬಿಟ್ಟು ನಿಮಗೆ ಡಬಲ್ ಪುಲ್ಲಿ, ಡಬಲ್ ಎಕ್ಸ್ಟ್ರಾ ಬೇರಿಂಗ್ ಕೊಟ್ಬಿಟ್ಟು ಹೆವಿ ಮಾಡ್ಬಿಟ್ಟು ನಾವು ಮಾಡಿರುವಂತದ್ದು 32,000 ರೂಪಾಯಿಗೆ ಮಾರ್ತಾ ಇದೀವಿ ನಾವು. ಹ್ಮ್. ಸೊ ಅದು ಬಿಟ್ರೆ ಅದರಲ್ಲಿ ಇನ್ನೊಂದು ರಿವರ್ಸ್ ಪವರ್ಡಿಂಗ್ ಮಾಡೆಲ್ ಅಂತ ಬರುತ್ತೆ. ರಿವರ್ಸ್ ಮತ್ತೆ ಫಾರ್ವರ್ಡ್ ಗೇರ್ ಬರುತ್ತೆ, ಆ ಮಾಡೆಲ್ ಬರುತ್ತೆ. ಸೊ ಅದಷ್ಟು ಒಂಥರ ಮಾಡೆಲ್ ಆದ್ರೆ ಇದು ಒಂಥರ ಮಾಡೆಲ್. ಇದ್ರಲ್ಲಿ ಏನಾಗುತ್ತೆ ನಿಮಗೆ, ಈಗ ಕೆಲವರು ಕುರಿಗಳು ಸಾಕ್ತಾ ಇರ್ತಾರೆ. ಹ್ಮ್. ಆ ಕುರಿಗಳಿಗೂ ಇದ್ರಲ್ಲಿ ಕಟಿಂಗ್ ಅಡ್ಜಸ್ಟ್ ಮಾಡ್ಬೋದು. ಇದು ಏನಾಗುತ್ತೆ ನಿಮಗೆ ಸ್ಮಾಲ್ ಕಟಿಂಗ್ ಮತ್ತೆ ಲಾರ್ಜ್ ಕಟಿಂಗ್ ಅಂತ ಬರುತ್ತೆ. ಸೊ ಇದು ಗೇರ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದಕ್ಕೆ. ಹ್ಮ್. ಸೊ ಈ ಗೇರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮಗೆ ಸ್ಮಾಲ್ ಕಟಿಂಗ್ ಮತ್ತೆ ಲಾರ್ಜ್ ಕಟಿಂಗ್ ಅಂತ ಬರುತ್ತೆ. ಇದು ಸ್ಮಾಲ್ ಸರ್, ಇದು ಸ್ಮಾಲ್ ಕಟಿಂಗ್, ಇದು ಲಾರ್ಜ್ ಕಟಿಂಗ್. ಲಾರ್ಜ್ ಕಟಿಂಗ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಹಸುಗಳಿಗೆ ಕರೆಕ್ಟ್ ಆಗಿ ಕಟ್ ಆಗುತ್ತೆ. ಹ್ಮ್. ಸ್ಮಾಲ್ ಕಟಿಂಗ್ ಕುರಿಗಳಿಗೋಸ್ಕರ, ಈಗ ಆಡ್ಮರಿಗಳು ಅವೆಲ್ಲ ಸಾಕೋರಿಗೆ ತುಂಬಾ ಈಸಿ ಆಗುತ್ತೆ. ಸೊ ಅದು ಕಾನ್ಸೆಪ್ಟ್ ಅಲ್ಲಿ ಈ ಮಾಡೆಲ್ಗಳು ತುಂಬಾ ಒಳ್ಳೇದು. ಎರಡಕ್ಕೂ 2 in 1 ಯೂಸ್ ಮಾಡೋದಕ್ಕೆ ತುಂಬಾ ಒಳ್ಳೇದು. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಇದ್ರದ್ದು ಮ್ಯಾಥೆ ಹೊಡೆಯೋದಿಲ್ಲ ಅಂತ. ಆ ಜೋಳದ ಏನು ಇದೆಯೋ ಆ ಗಂಟುಗಳು ನಿಮಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಸಿಗದೆ ಇರೋದ ಕಾರಣಕ್ಕೋಸ್ಕರ ಅದೊಂದು ಹೊಡೆಯೋದಿಲ್ಲ ಅನ್ನೋದು ಇದ್ರದ್ದು ಡ್ರಾಬ್ಯಾಕ್. ಅದೊಂದೇ ಪ್ರಾಬ್ಲಮ್. ಅದು ಬಿಟ್ಟು ನಿಮಗೆ ಒಣಗಿದ ಹುಲ್ಲು, ಹಸಿ ಹುಲ್ಲು ಅವೆಲ್ಲ ತುಂಬಾ ಚೆನ್ನಾಗಿ ಕಟಿಂಗ್ ಆಗುತ್ತೆ. ಅಂಡ್ ಸರ್ ಇದು ರೈಟ್ ಎಷ್ಟಾಗುತ್ತೆ ಸರ್ ಇದು? ಇದು ನಿಮಗೆ 19,000ದಿಂದನೂ ಇದೆ. 19,000 19,000ದಿಂದ 30,000 ತನಕನೂ ಬರುತ್ತೆ. ಬೇಸಿಕ್ ಪ್ರೈಸ್ ಸರ್, ಬೇಸಿಕ್ ಪ್ರೈಸ್ 19. 19 ಇವೆಲ್ಲ 3 HP ಮೋಟರ್ಗಳಲ್ಲೆಲ್ಲ 3 HP ನಾವು ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ಕಡಿಮೆ ಮೋಟರ್ಗಳದ್ದು ಬರುತ್ತೆ, ಬಟ್ ನಾವು 3 HP ಮೋಟರ್ಗಳಿಂದನೇ ತರಿಸಿರೋದ್ರಿಂದ ಅದು ನಿಮಗೆ ರೇಟ್ 19,000ದಿಂದ ಸ್ಟಾರ್ಟ್ ಆಗುತ್ತೆ. 19,000 ನಿಮಗೆ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಹಾ. ಸೊ 20,500 ರೂಪಾಯಿದಿಂದ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಅದ್ರಲ್ಲಿ ಮತ್ತೆ ನಿಮ್ಗೆ ಇನ್ನೂ ಕನ್ವೇಯರ್ ಬೆಲ್ಟ್ ಅಂತ ಒಂದು ಬರುತ್ತೆ. ಸೊ ಆಟೋಮೆಟಿಕಲಿ ನೀವು ಬರೀ ಮೇವುಗಳನ್ನ ಹಿಂಗಡೆ ಇಟ್ಟರೆ ನೀವು ಅದನ್ನ ಎಳ್ಕೊಳ್ಳುತ್ತದೆ ಅದು ಪಾಡಿಗೆ. ಸೊ ಆ ಮಾಡೆಲ್ ಗಳಿಗೆ ಸ್ವಲ್ಪ ರೇಟ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ 24,500 ಆ ತರ 28,000 ರೂಪಾಯಿ 30,000 ರೂಪಾಯಿ ತನಕನೂ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಅಂದ್ರೆ ಅದಕ್ಕೆ ಎಷ್ಟು ಇದು ಕೊಡ್ತಾ ಇರ್ತಾರೋ ಅಡ್ಜಸ್ಟ್ಮೆಂಟ್ ಎಲ್ಲ ಏನೇನು ಬರ್ತಾ ಇರ್ತಾರೋ ಅದಕ್ಕೆ ರೇಟ್ ಅದೇ ತರ ಹೋಗ್ತಾ ಇರುತ್ತೆ. ಅಂದ್ರೆ ಸರ್ ಈ ಪ್ರಾಡಕ್ಟ್ ಈಗ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಯಾರು ಮಾಡ್ತಾ ಇದ್ರು ಅವರಿಗೆ ಒಂದು ತುಂಬಾ ಒಳ್ಳೆ 2 in 1 ಪ್ರಾಡಕ್ಟ್ ಇದು. ತುಂಬಾ ಒಳ್ಳೆ ಪ್ರಾಡಕ್ಟ್. ಮಿಲ್ಕಿಂಗ್ ಮಿಷಿನ್, ಹಾಲ್ ಕರಿಯೋ ಮಿಷಿನ್ ತಗೋಬೇಕು ಅಂತ ಎಷ್ಟೋ ಜನ ಅನ್ಕೋತಿರ್ತೀರಾ, ಬಟ್ ಅದು ಎಷ್ಟು ರೈಟ್ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅಂದ್ರೆ ಎಷ್ಟು HP ತಗೋಬೇಕು, ಎಷ್ಟು ಹಸ್ಗಳಿದ್ರೆ ಎಷ್ಟು HP ತಗೋಬೇಕು ಅಂತ ಅಷ್ಟು ಗೊತ್ತಾಗ್ತಿರಲ್ಲ. ಸೊ ಇವತ್ತು ಇಲ್ಲಿ ಈ ಎಷ್ಟು HP ಮೋಟರ್ ಇದಾವೆ ಅಂಡ್ ಎಷ್ಟು ಹಸ್ಗಳಿದ್ರೆ ಎಷ್ಟು HP ಮೋಟರ್ ತಗೋಬೇಕು ಎಲ್ಲ ಸೂಟ್ ಆಗುತ್ತೆ. ಈಗ ಕ್ಲೀನಿಂಗ್ ಅದ್ರಲ್ಲೇ ಬರುತ್ತೆ, ವಾಷಿಂಗ್ ಹಸ್ಗಳು ವಾಷಿಂಗ್ ಮಾಡಕ್ಕೂ ಇದ್ರಲ್ಲೇ ಮಿಷಿನ್ ಬರುತ್ತೆ, ರಿವರ್ಸ್ ಮತ್ತೆ ಫಾರ್ವರ್ಡ್ ಅಂತ ಅದ್ರಲ್ಲೇ ಬರ್ತವೆ. ಸೊ ಆ ಮಿಲ್ಕಿಂಗ್ ಮಿಷಿನ್ ಬಗ್ಗೆ, ಹಾಲ್ ಕರಿಯೋ ಮಿಷಿನ್ ಬಗ್ಗೆ ಸರ್ ಇವತ್ತು ಫುಲ್ ಮಾಹಿತಿ ಕೊಡ್ತಾರೆ ಸರ್. ಸೊ ನೀವು ಹಾಲ್ ಕರೆ ಮಿಷಿನ್ಗಳು ನೋಡಿದಿರ ಈಗ ಎಲ್ಲರೂ ಅಷ್ಟೇ. ಯಾಕಂದ್ರೆ ಒಂದು ಟೈಮ್ಗೆ ಹಾಲು ಎಷ್ಟು ಬರುತ್ತೆ ನಿಮಗೊಂದು ಐಡಿಯಾ ಇರುತ್ತೆ. ಸೊ ಆ ಹಾಲು ಅವ್ರ ಕನ್ವೀನಿಯಂಟ್ಗಳು, ಈಗ ಕೆಲವರು 1-2 ಹಸುಗಳು ಸಾಕ್ತಾ ಇರ್ತಾರೆ. ಅವರಿಗೆ ಎಲ್ಲಾ ತರದ್ದು ನನಗೆ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ 1-2 ಹಸು ಸಾಕೋರಿಗೆ ಅರ್ಧ HP ಹಾಲ್ ಕರಿಯ ಮಿಷಿನ್ ಬರುತ್ತೆ ನೋಡಿ. ಅರ್ಧ HP ಬರುತ್ತೆ, 150 LPM. ನಿಮಗೆ 40 ಲೀಟರ್ ತನಕ ಹಾಲ್ ಕರಿಬಹುದು ಇದು. ಸೊ ಇದಕ್ಕೆ ನಿಮಗೆ 22 ಲೀಟರ್ದು ಬಕೆಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 40 ಲೀಟರ್ ತನಕ ಹಾಲ್ ಕರಿಬಹುದು. ಅಂದ್ರೆ ನಿಮಗೆ 2-3 ಹಸು. ಬಟ್ ಇದ್ರಲ್ಲಿ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಏನು ಫಿಟ್ಟಿಂಗ್ ಮಾಡೋದಿಕ್ಕಾಗೋದಿಲ್ಲ. ಸೊ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು
16,000 ರೂಪಾಯಿ ಬರುತ್ತೆ ನಿಮಗೆ. ಸರ್ ಇದು ಹ್ಮ್. ಎಷ್ಟು ಸರ್? ಹಾಫ್ ಎಚ್ ಪಿ ಎಷ್ಟು? ಹಾಫ್ ಎಚ್ ಪಿ ಇದು 14,000 ರೂಪಾಯಿ ಆಗುತ್ತೆ. 14,000. ಹೌದು. ಸೊ ಇದ್ರ ಜೊತೆ ನಿಮಗೆ ಮಾಮೂಲಿ 22 ಲೀಟರ್ ಒಂದು ಬಕೆಟ್ ಸಿಗುತ್ತೆ ಇದ್ರದ್ದು. ಇನ್ ಬಾಕಿದು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು 3/4 ಎಚ್ ಪಿ ಬರುತ್ತೆ. ಇದು 3/4 ಎಚ್ ಪಿ 3/4 ಎಚ್ ಪಿ ಬರುತ್ತೆ ಹಾ. ನಿಮಗೆ. 3/4 ಎಚ್ ಪಿ ಮತ್ತೆ 200 LPM. ಇದು ನಿಮಗೆ 50 ರಿಂದ 55 ಲೀಟರ್ ತನಕ ಹಾಲ್ ಕರಿಬಹುದು. ಇದು 50 ರಿಂದ 55 55 ಲೀಟರ್ ಹಾಲ್ ಕರಿಬಹುದು. ಈಗ ಕೆಲವರು ಬರೀ ನಮ್ಗೆ ಹಾಲ್ ಕರಿಯೋದ್ ಮಾತ್ರ ಸಾಕು, ನಮ್ಗೆ UPS ಅಲ್ಲಿ ಓಡುತ್ತೆ, ನಮ್ಗೆ ಮನೇಲಿ UPS ಇದೆ, ಇವೆಲ್ಲ ಓಡ್ತಾರೆ. UPS ಅಲ್ಲೂ ಕೂಡ ಓಡುತ್ತಿದ್ದು ನಿಮಗೆ ಅಷ್ಟು ಬೆನಿಫಿಟ್ ಆಗಿರೋಂತ ಪ್ರಾಡಕ್ಟ್ ಇದೆ. ಸರ್ ಈಗ ಹಾಫ್ ಎಚ್ ಪಿ UPS ಅಲ್ಲಿ ಓಡಲ್ವಾ? ಓಡುತ್ತೆ, 100% ಓಡುತ್ತೆ. ಹಾಫ್ ಎಚ್ ಪಿ 3/4 ಎಚ್ ಪಿ ಎಲ್ಲ ನಿಮಗೆ UPS ಅಲ್ಲಿ ಓಡುವಂತ ಪ್ರಾಡಕ್ಟ್ ಗಳು. ಇದು ನಿಮಗೆ ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ 3/4 ಎಚ್ ಪಿ ತಗೊಳ್ಳೋದ್ರಿಂದ ನಿಮಗೆ ಕರೆಂಟ್ ಹೋಯ್ತು, ನಿಮ್ಗೆ UPS ಇಲ್ಲ, ನಿಮ್ಗೆ ಈಗ ತೋಟದ ಮನೇಲಿ ಇದ್ದೀರಾ, ನಿಮಗೆ ಅದಕ್ಕೆ ಜನರೇಟರ್ ಕೊಡ್ಬೋದು. ಅಂದ್ರೆ ಜನರೇಟರ್ ಅಂದ್ರೆ ಇಲ್ಲಿಂದು ಲೋಕಲ್ ಲ್ಯಾಂಗ್ವೇಜ್, ಬಟ್ ಇದಕ್ಕೆ ಇಂಜಿನ್ ಒಂದು ಕೂರಿಸೋದ್ರಿಂದ ನಿಮಗೆ ಇದಕ್ಕೆ ಬೆಲ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಕರೆಂಟ್ ಹೋಯ್ತು ನಿಮ್ಗೆ ಯೂಸ್ ಮಾಡೋದಕ್ಕೆ ಪೆಟ್ರೋಲ್ ಇಂಜಿನ್ ಯೂಸ್ ಮಾಡಬಹುದು. ಇದು ಸೇಮ್ 3/4 ಎಚ್ ಪಿ ಇದಕ್ಕೆ, ಯಾಕಂದ್ರೆ ಅದು ಫ್ರೇಮ್ ಆತರ ಅಡ್ಜಸ್ಟ್ ಮಾಡಿರ್ತಾರೆ, ಅದಕ್ಕೆ ಇದು ಬರುತ್ತೆ. ಇದೂನು ಅಷ್ಟೇ, ಅದೇ 50 ಲೀಟರ್ ಹಾಲ್ ಕರಿಯಂತದ್ದು. ಕರೆಂಟ್ ಹೋಯ್ತಾ, ನಿಮ್ ತೋಟದ ಮನೇಲಿ ಇದ್ದೀರಾ, ಅದಕ್ಕೆಲ್ಲದಕ್ಕೂ ಈ ಪೆಟ್ರೋಲ್ ಇಂಜಿನ್ ಗಳನ್ನ ಯೂಸ್ ಮಾಡ್ಕೊಂಡು ಹಾಲ್ ಕರಿಯಕ್ಕೆ ಯೂಸ್ ಮಾಡ್ಕೋಬಹುದು. ಸರ್ ಈಗ ಪೆಟ್ರೋಲ್ ಇಂಜಿನ್ ಈಗ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಬೇಕು ಹಾಲ್ ಕರಿಬೇಕು? ಇದೆಲ್ಲ ನಿಮ್ದು 1 ಲೀಟರ್ಗೆ 1 ಗಂಟೆ ಓಡುತ್ತೆ ಪೆಟ್ರೋಲ್ ಇಂಜಿನ್. 1 ಲೀಟರ್ 1 ಗಂಟೆ. ಇಂಜಿನ್ ಗಳ ಮೇಲೂ ಡಿಪೆಂಡ್ ಆಗ್ತಾ ಹೋಗ್ತಾರೆ. ನಿಮಗೆ ಇದ್ರಲ್ಲಿ ಏನಾಗುತ್ತೆ, ನಿಮಗೆ ಇದ್ರಲ್ಲಿ ಅಪ್ ಟು ಹೋಂಡಾ ಇಂಜಿನ್ ತನಕನೂ ಬರುತ್ತೆ. ಹೋಂಡಾ ಇಂಜಿನ್ ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ಕೋಬಹುದು, ಬಟ್ ಅದ್ರ ಕ್ವಾಲಿಟಿ ಅದೇ ತರ ಇರುತ್ತೆ. ನಿಮಗೆ ನಾಳೆ ದಿನ ಅದು ಹೆಂಗೆ ರಿಟರ್ನ್ಸ್ ಕೊಡುತ್ತಂದ್ರೆ, ನಿಮಗೆ ಪೆಟ್ರೋಲ್ 1 ಲೀಟರ್ಗೆ ನಿಮಗೆ 1.5 ಗಂಟೆ ತನಕ ನಿಮಗೆ ಪೆಟ್ರೋಲ್ ರನ್ನಿಂಗ್ ಆಗುತ್ತೆ. ಮಾಮೂಲಿ ಇಂಜಿನ್ ಗಳು 1 ಗಂಟೆಗೆ 1 ಲೀಟರ್ ಪೆಟ್ರೋಲ್ ಕೊಡಿದ್ರೆ ಅದು 1.5 ಗಂಟೆ ತನಕ ನಿಮಗೆ 1 ಲೀಟರ್ಗೆ ಮೈಲೇಜ್ ಕೊಡುತ್ತೆ. ಅದು ಒಂದು ಬೆನಿಫಿಟ್. ನಿಮಗೆ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಅದ್ರದ್ದು ರಿಟರ್ನ್ಸ್ ಬಂದೇ ಬರುತ್ತೆ. ಹೋಂಡಾ ಇಂಜಿನ್ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ಚೆನ್ನಾಗಿರುತ್ತೆ. ಅದು ಬಟ್ ಕಸ್ಟಮರ್ ಕೆಲವರು ಯೂಸೇಜ್ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವರಿಗೆ ನಿರಂತರ ಇರೋದ್ರಿಂದ, ಇವಾಗ ಗೌರ್ಮೆಂಟ್ ಅವ್ರು ನಿರಂತರ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲೋ ಒಂದ್ ಟೈಮಿಗೆ ಇರುತ್ತೆ, ಆ ಟೈಮಿಗೆ ಏನಕ್ಕೆ ಸುಮ್ನೆ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಈ ತರದನ್ನ ಯೂಸ್ ಮಾಡ್ಕೊಳ್ತಾರೆ. ಇದು ತುಂಬಾ ಚೆನ್ನಾಗಿದೆ. ವಿತ್ ಜನರೇಟರ್ ಬಂದ್ಬಿಟ್ಟು ಇದು ನಿಮಗೆ 22,000 ರೂಪಾಯಿಗೆ ಆಗುತ್ತೆ. 3/4 ಎಚ್ ಪಿ 3/4 ಎಚ್ ಪಿ 22,000 ರೂಪಾಯಿಗೆ ವಿತ್ ಜನರೇಟರ್ ವಿತ್ ಪೆಟ್ರೋಲ್ ಇಂಜಿನ್ ನಿಮಗೆ ವಿತ್ 25 ಲೀಟರ್ ಕ್ಯಾನ್ ಬಕೆಟ್ ಬರುತ್ತೆ. ಸೊ ಈ ಬಕೆಟ್ ಪ್ಲಸ್ ಇದೆಲ್ಲ ಸೇರಿ ನಿಮಗೆ 22,000 ರೂಪಾಯಿಗೆ ಸಿಗುತ್ತೆ. ಇದು ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಈ ತರದ ಫುಲ್ ಸೆಟ್ ಬರುತ್ತೆ. ಇದು 3 in 1 ಸೆಟ್ ಇದು. ಸೊ ಈ 3 in 1 ಸೆಟ್ ಅಲ್ಲಿ 1 HP ಮೋಟರ್ ಮತ್ತೆ 350 LPM. 350 LPM ಅಂದ್ರೆ ನಿಮಗೆ 80 ಲೀಟರ್ ತನಕ ಹಾಲ್ ಕರಿಬಹುದು. 80 ಲೀಟರ್ ತನಕ ಹಾಲ್ ಕರಿಯುವಂತ ಕೆಪಾಸಿಟಿ ಬರುತ್ತೆ ಇದು. ಮತ್ತೆ ನಿಮಗೆ ವಾಷಿಂಗ್ ಬರುತ್ತೆ. ಕರೆಂಟ್ ಹೋದ್ರೆ ನಿಮಗೆ ಇದು ಇರುತ್ತೆ, ಇಂಜಿನ್ ಇರುತ್ತೆ, ಜನರೇಟರ್ ಸೇಮ್ ನಿಮ್ಗೆ ಏನು ನಾನು ಮೋನೋಬ್ಲಾಕ್ ಅಲ್ಲಿ ಹೇಳಿದ್ನು ಸೇಮ್ ಟೈಪ್ ಇದ್ರಲ್ಲೂ ಇಂಜಿನ್ ಇರುತ್ತೆ. ಕರೆಂಟ್ ಹೋದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ವಾಷಿಂಗ್ ಕೆಪಾಸಿಟಿ ಇರುತ್ತೆ ಇದಕ್ಕೆ. ವಾಷಿಂಗ್ ನಿಮಗೆ ಆರಾಮಾಗಿ ಹಸುಗಳು ತೊಳ್ಕೋಬಹುದು, ಕೊಡ್ಗೆಗಳು ತೊಳ್ಕೊಳ್ಳೋದಕ್ಕೆ ನೀಟಾಗಿರುತ್ತೆ. ನಿಮ್ದು ಕೊಡ್ಗೆನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ವಾಷಿಂಗ್ ಇರೋದು ಫುಲ್ ಸೆಟ್ ತಗೊಂಡಾಗ ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಎಷ್ಟಾಗುತ್ತೆ 1 HP ಇದು 3 in 1 ಬಂದ್ಬಿಟ್ಟು 31,000 ರೂಪಾಯಿಗೆ ಆಗುತ್ತೆ. 31,000 ರೂಪಾಯಿಗೆ. ಸೊ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು 2 HP ಮೋಟರ್ ನಾವು ಕೊಡ್ತೀವಿ. ಇದು 1 HP ಮೋಟರ್ ಬರುತ್ತೆ. ಇದ್ರಲ್ಲಿ ನಮ್ದು 2 HP ಮೋಟರ್ ನಿಮಗೆ ಬಂದ್ಬಿಟ್ಟು ಇದು ಬರುತ್ತೆ. ಇದು 2 HP ಇದು 2 HP ಮೋಟರ್. ಇದು ಈ ಮೋಟರ್ ಇದು ವ್ಯಾಕ್ಯೂಮ್ ಸೇಮ್ ಇರುತ್ತೆ, ಬಟ್ 2 HP ಮೋಟರ್ ಬರುತ್ತೆ. ಮೋಟರ್ ನಿಮಗೆ ಚೇಂಜಸ್ ಆಗುತ್ತೆ. ಮೋಟರ್ ಯಾವ್ದು ಸರ್ ಎಲ್ಲ? ಒಂದು ನಾವು ಮೋಟರ್ ಅಲ್ಲಿ FK ಕಂಪನಿದ ಒಂದು ಯೂಸ್ ಮಾಡ್ತೀವಿ, ಅದ್ ಬಿಟ್ರೆ ಹಿಂದೂಸ್ತಾನ್ ಮೋಟರ್ ಯೂಸ್ ಮಾಡ್ತೀವಿ. 1 HP ಮೋಟರ್ ಎಲ್ಲ ಗೋಡ್ರೇಜ್ ಮೋಟರ್ ಯೂಸ್ ಮಾಡ್ತೀವಿ, ಹ್ಯಾವೆಲ್ಸ್ ಯೂಸ್ ಮಾಡ್ತೀವಿ 1 HP ಮೋಟರ್ ಅಲ್ಲಿ. 2 HP ಮೋಟರ್ ಅಲ್ಲಿ ಅಂಬಿಕಾ ಅಂತ ಒಂದಿದೆ, ಆಮೇಲೆ FK ಒಂದು, ಮತ್ತೆ ಇನ್ನೊಂದು ಇದು ಅದು ಭಾರತ್ ಸಾರಿ ಹಿಂದೂಸ್ತಾನ್. 3 ಮೋಟರ್ನ ನಾವು 2 HP ಮೋಟರ್ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಸ್ವಲ್ಪ ಮೋಟರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ವಾಷಿಂಗ್ ಪ್ರೆಷರ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮ್ಗೆ ಆರಾಮಾಗಿ ಒಂದು 10 ರಿಂದ 15 ಹಸುಗಳ ತನಕ ಮೇಂಟೈನ್ ಮಾಡ್ಕೋಬಹುದು. ಇದ್ರಲ್ಲಿ 10 ಹಸು ಮೇಂಟೈನ್ ಮಾಡ್ಕೊಳ್ಳೋದು ಅನ್ಕೊಳ್ಳಿ. ಒಂದು ಹಸು 10 ಲೀಟರ್ ಹಾಲು ಕೊಡುತ್ತಂದ್ರೆ ಇದನ್ನ 10 ಹಸುಗಳಿಂದ 100 ಲೀಟರ್ ಲೆಕ್ಕಾಚಾರಕ್ಕೆ ಮೇಂಟೈನ್ ಮಾಡ್ಕೊಳ್ಳೋಂತ ಒಂದು ಫುಲ್ ಸೆಟ್ ಇದೆ. ಇದು ಬಂದ್ಬಿಟ್ಟು 32.5. ಅದು 31, ಇದು 32.5. ಸೊ ಇದಕ್ಕೆ ನಾವು ವಾಷಿಂಗ್ ಪೈಪು, ಗನ್, ಮತ್ತೆ ನಿಮಗೆ ಇದಕ್ ಬೇಕು ಅಂತ ಕ್ಯಾನ್ ಸೆಟ್,
ಸೊ ಎಲ್ಲದನ್ನು ಕೊಡೋದ್ರಿಂದ ಆ ರೇಟ್ ಆಗುತ್ತೆ ನಿಮ್ದು 32.5 ಆಗುತ್ತೆ. ಹ್ಮ್. ಇದು ಮತ್ತೆ ನಿಮಗೆ ಇನ್ನೂ ನಿಮಗೆ ಇಂಜಿನ್ ಜನರೇಟರ್ ಗಳ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಏನಾಗುತ್ತೆ ನಿಮಗೆ ಕೆಲವರು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಬೇಕು, ನನಗೆ ಸ್ವಲ್ಪ ರೇಟ್ ಜಾಸ್ತಿ ಇರೋ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆಗ ನಾವು ಅಗ್ರಿಮಾರ್ಟ್ ಇಂಥ ಕಂಪ್ನಿಗಳಿಂದ ಹಾಕಿದಾಗ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 36.5 ಆಗುತ್ತೆ. 2 HP ಮೋಟ್ರೆ, ಬಟ್ ಇಂಜಿನ್ ಮತ್ತೆ ಇದು ಚೇಂಜ್ ಆದಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈಗ ಹೋಂಡಾ ಇಂಜಿನ್ ಹಾಕ್ತಾರೆ ಕೆಲವರು. ಹೋಂಡಾ ಇಂಜಿನ್ ಬೇಕು ಅಂದಾಗ ಅದಕ್ಕೂ ಒಂದು ಪ್ರೈಸ್ ಇರುತ್ತೆ, ಅದು 44,000 ರೂಪಾಯಿ ಫುಲ್ ಸೆಟ್ ಆಗುತ್ತೆ. ಸರ್ ಈಗ ಕೆಲವರು ಹೇಳ್ತಾರೆ ಹ್ಮ್. ಅಂದ್ರೆ ಅತಿ ಕಮ್ಮಿಲಿ ದೊರೆಯುತ್ತವೆ ಅಂತ ಒಂದ್ ಮೋಟಾರ್ಗಳೆಲ್ಲ. ಸೊ ಇಲ್ಲಿ ಆತರ ಅಂದ್ರೆ ಮೋಟಾರ್ ಕ್ವಾಲಿಟಿ ಮೇಲೆ ನಮ್ಗೆ ರೇಟ್ಗಳು ಡಿಫ್ರೆಂಟ್. ಖಂಡಿತ ಸರ್. ಏನ್ ಗೊತ್ತಾ ಸರ್, ನಾವು ಆಪ್ಷನ್ ಕೊಡ್ತೀವಿ ಹಾ ಕಸ್ಟಮರ್ಗೆ. ಈಗ ನೀವು ಒಂದು ಶೋರೂಮಿಗೆ ಹೋದ್ರೆ ಒಂದು ಬೈಕ್ ತಗೊಳ್ತೀರಂದ್ರೆ ಅವರು ನಿಮ್ಗೆ ಒಂದು ಮೈಲೇಜ್ ಇರೋಂಥದ್ದು ಮತ್ತೆ ಅದರಲ್ಲಿ ಏನೇನ್ ಆಪ್ಷನ್ ಗಳು ಎಕ್ಸ್ಟ್ರಾ ಬರ್ತಾವೋ ಹಾ. ಆತರ ಆಪ್ಷನ್ ಗಳು ಕೊಡ್ತಾರೆ. ಸೊ ಸೇಮ್ ನಮ್ದು ಶೋರೂಮ್ ಸರ್ ಇದು. ಹಾ. ನಾವು ಆಪ್ಷನ್ ಗಳು ಕೊಡ್ತೀವಿ ಕಸ್ಟಮರ್ಗೆ ಯಾವ ತರ ಯೂಸ್ ಬೇಕು, ನಿಮ್ ಲಾಂಗ್ ಟರ್ಮಿಗೆ ಹೆಂಗ್ ಯೂಸ್ ಮಾಡಬೇಕು, ಶಾರ್ಟ್ ಟರ್ಮ್ ಕೆಲವರು ಶಾರ್ಟ್ ಟರ್ಮಿಗೋಸ್ಕರ ಯೂಸ್ ಮಾಡೋದ್ಕಿಂತ ಲಾಂಗ್ ಟರ್ಮಿಗೆ ಹೆಂಗ್ ಚೆನ್ನಾಗಿ ಬರುತ್ತೆ ಆ ಇದನ್ನ ನಾವು ಬಳಸ್ಕೊಂಡು ಹೋಗ್ತಿದೀವಿ. ಅದರಿಂದ ನಾವು ಇಷ್ಟು ಆಪ್ಷನ್ ಗಳು ಕೊಡ್ತಿದೀವಿ. ಇಲ್ಲ ಅಂದಿದ್ರೆ ನಮ್ಗೆ ಒಂದೇ ತರದ್ ಇಟ್ಬಿಟ್ಟು ಒಂದೇ ತರ ಒಂದ್ ರೇಟ್ ಇಟ್ಕೊಂಡು ಮಾರೋದಕ್ಕಿಂತ ಕಸ್ಟಮರ್ಗೆ ಗೊತ್ತಾಗಬೇಕು ಏನ್ ಡಿಫ್ರೆನ್ಸ್ ಆಗ್ತಿದೆ, ಅದರಲ್ಲಿ ಅವ್ರಿಗೆ ಏನ್ ಬೆನಿಫಿಟ್ ಆಗುತ್ತೆ, ಏನ್ ಅವರಿಗೆ ಅನಾನುಕೂಲಗಳಿದೆ, ಏನೇನ್ ಅನುಕೂಲಗಳಿದೆ ತಿಳ್ಕೊಂಡಷ್ಟು ಅವ್ರಿಗೂ ಬೆನಿಫಿಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವೆರೈಟೀಸ್ ಇಟ್ಟಿದೀವಿ. ಸರ್ ಇದು ಪೈಪ್ ಇದು ಎಷ್ಟು ಉದ್ದ ಬರುತ್ತೆ ಸರ್? ಅದು ನಿಮಗೆ 20 ಅಡಿ ತನಕ ನಾವು ಪೈಪ್ ಕೊಡ್ತೀವಿ. ಹ್ಮ್. ಅದು ಬ್ಲಾಕ್ ಕಲರ್ ಪೈಪು ವ್ಯಾಕ್ಯೂಮ್, ಅದರಿಂದ ಪಂಪ್ ಇದರಿಂದ ಕ್ಯಾನಿಗೆ ಹೋಗುವಂತದ್ದು 20 ಅಡಿ ಬರುತ್ತೆ. ನಿಮಗೆ ಇದಕ್ ಬಂದ್ಬಿಟ್ಟು 50 ಅಡಿ ಪೈಪ್ ಕೊಡ್ತೀವಿ, ಅದಕ್ಕೆ ವಾಷಿಂಗ್ಗೋಸ್ಕರ 50 ಅಡಿ ಪೈಪ್ ಕೊಡ್ತೀವಿ. ಅದಕ್ಕೊಂದು 2 ಫೀಟ್ ಲ್ಯಾನ್ಸ್ ಇರುತ್ತೆ. ಅಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ ಅವೆಲ್ಲ ಇನ್ಕ್ಲೂಡ್ ಆಗಿ. ಪ್ಲಸ್ ನಾವು ಇಂಜಿನ್ ಆಯಿಲ್ ಎಲ್ಲ ಹಾಕ್ಬಿಟ್ಟು ವ್ಯಾಕ್ಯೂಮ್ ಎಲ್ಲ ಆಯಿಲ್ ಹಾಕ್ಬಿಟ್ಟು ಎಲ್ಲ ಆಯಿಲ್ ಎಲ್ಲ ಹಾಕಿ ಕಸ್ಟಮರ್ ಬರ್ತಾ ಒಂದು ಲೀಟರ್ ಪೆಟ್ರೋಲ್ ತರಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ತಗೊಂಡೋಗ್ತೀವಿ. ಯಾಕಂದ್ರೆ ಪೆಟ್ರೋಲ್ ನಾವು ಸ್ಟಾಕ್ ಮಾಡೋದಿಲ್ಲ, ಅದರಿಂದ ಕಸ್ಟಮರ್ಗೆ ಅದೊಂದು ತರ ಕೇಳ್ತೀವಿ. ನಮ್ದು ಯಾವ್ದೇ ಪ್ರಾಡಕ್ಟ್ ಇದ್ರು ಅದೊಂದು ತರ ಕೇಳ್ತೀವಿ. ಸೊ ಇದು 25 ಲೀಟರ್ ಕ್ಯಾನ್ ಬರುತ್ತೆ, ಅದ್ರ ಫುಲ್ ಸೆಟ್ ಏನಿದೆ ಅದು ಎಲ್ಲದಕ್ಕೂ 25 ಲೀಟರ್ ಎಲ್ಲದಕ್ಕೂ ನಾವು ಇದು ಅದೊಂದು ಪ್ರಾಡಕ್ಟ್ ಬಿಟ್ಟು ಮುಖ ಅರ್ಧ HP ಬಿಟ್ರು ಇನ್ನೆಲ್ಲದಕ್ಕೂ 25 ಲೀಟರ್ ಕ್ಯಾನ್ ಸೆಟ್ ಕೊಡ್ತೀವಿ. ವಿತ್ ಸ್ಟೀಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರೋಂಥದ್ದು. ಇದರಲ್ಲಿ 2.5 ಗ್ರೇಡ್ ಇಂದು ಗೇಜ್ ಇಂದು ಸ್ಟೀಲ್ ಬರುತ್ತೆ. ಇದು ಇದರಲ್ಲಿ ಕಡಿಮೆ ಗೇಜ್ ಇಂದು ಬರುತ್ತೆ, ಬಟ್ ನಾವು ಆದಷ್ಟು ಗೇಜ್ ನ ಚೆನ್ನಾಗಿರೋ ಗೇಜ್ ನ ಮೇಂಟೈನ್ ಮಾಡಿದೀವಿ. ಮತ್ತೆ ಇದ್ರದ್ದು ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ನಮ್ದು ಯಾವ್ದೇ ಪ್ರಾಡಕ್ಟ್ ಇರಲಿ ಪ್ರತಿ ಒಂದು ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಅಕಸ್ಮಾತ್ ಕಸ್ಟಮರೇ ಮಾಡ್ಕೊಳ್ತೀನಿ, ನಾನೇ ರೆಡಿ ಮಾಡ್ಕೊಳ್ತೀನಿ ಅಂತ ಇದ್ರೆ ಅದ್ರದ್ದು ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ. ಇಂಜಿನ್ ಇಂದ ಹಿಡಿದು ನಮ್ದು ಪಂಪ್ ಇದು ಎಲ್ಲಾದ್ರದ್ದು ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ. ಸರ್ ಈಗ ಬರೀ ಮೋಟಾರ್ ತಗೊಂಡಿರ್ತಾರೆ, ಅಂದ್ರೆ ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ತಗೋಗಿರೋ, ಸೊ ಅವರಿಗೆ ಪೆಟ್ರೋಲ್ ಇಂಜಿನ್ ಫಿಕ್ಸ್ ಮಾಡೋಕೆ ಸಿಗುತ್ತಾ? ಸಿಗುತ್ತೆ, ಖಂಡಿತ ಸಿಗುತ್ತೆ. ನಮ್ದು ಎಲ್ಲಾ ವೆರೈಟೀಸ್ ಇಂಜಿನ್ ಗಳು ಇಟ್ಟಿದೀವಿ ನಾವು. ಅವ್ರ ಫ್ಯೂಚರ್ ಈಗ ಕೆಲವರು ತಗೊಂಡೋಗಿರ್ತಾರೆ, ಆ ತರ ಫ್ರೇಮ್ ಅಲ್ಲಿ ತಗೊಂಡೋಗಿದ್ರೆ ಇದ್ರಲ್ಲಿ ಫ್ರೇಮ್ ಮುಖ್ಯ ಆಗುತ್ತೆ. ಏನಕ್ಕೆ ಫ್ರೇಮ್ ಮುಖ್ಯ ಆಗುತ್ತೆ, ಇದಕ್ಕೆ ಇಂಜಿನ್ ಕೂರ್ಸಕ್ಕೆ ಇಲ್ಲಿ ಆಪ್ಷನ್ ಗಳು ಕೊಟ್ಟಿರ್ತಾರೆ. ಆ ಆಪ್ಷನ್ ಇದ್ರೆ ನಿಮಗೆ 100% ಇಂಜಿನ್ ಕೂರ್ಸೋಕೆ ಆಪ್ಷನ್ ಇರುತ್ತೆ. ಸೊ ಇಂಜಿನ್ ಗಳು ಬೇರೆ ಬೇರೆ ವೆರೈಟಿ ಇದಾವೆ, ಬೇರೆ ಬೇರೆ. ಈವನ್ ಇಂಜಿನ್ ಅಲ್ಲಿ ಕೆಲವರು ಈಗ ಲೇಡೀಸ್ ಇರ್ತಾರೆ, ಅವ್ರಿಗೆ ಸೆಲ್ಫ್ ಸ್ಟಾರ್ಟರ್ ಸೆಲ್ಫ್ ಇದು ಎಳೆದು ಸ್ಟಾರ್ಟ್ ಮಾಡೋದು ಕಷ್ಟ ಆಗುತ್ತೆ, ನಮಗೆ ಒಂದು ಕೀ ಸ್ಟಾರ್ಟ್ ಅಲ್ಲಿ ಕೊಡಿ ಅಂದ್ರೆ ಕೀ ಸ್ಟಾರ್ಟ್ ಇಂಜಿನ್ ಕೂಡ ಇಟ್ಟಿದೀವಿ ನಾವು. ಕೀ ಸ್ಟಾರ್ಟ್ ಇಂಜಿನ್ ಕೂಡ ಇಟ್ಟಿದೀವಿ. ಇದು ಎಷ್ಟಾಗುತ್ತೆ ಪೆಟ್ರೋಲ್ ಇದು ನಾವು 6,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. 6,000 ರೂಪಾಯಿಂದ ಇಂಜಿನ್ ಗಳು ಸ್ಟಾರ್ಟ್ ಆಗ್ತದೆ, ಒಳ್ಳೆ ಕ್ವಾಲಿಟಿದು. ಅದರಲ್ಲಿ ನಾನು ಇದು ಹೋಗ್ತಾ ನಾನು ನಿಮಗೆ ಹೇಳ್ದಂಗೆ ಇದರಲ್ಲಿ ಹೋಂಡಾ ಇಂಜಿನ್ ಕೂಡ ಸಿಗುತ್ತೆ. ಹೋಂಡಾ ಇಂಜಿನ್ ಬಂದ್ಬಿಟ್ಟು ನಿಮಗೆ 16,000 ರೂಪಾಯಿಗೆ ಸಿಗುತ್ತೆ ಸರ್. ಇದು ಈಗ 1 HP ಬರೀ ಇದಿಂದಲೇ ಸಿಗಲ್ವಾ? ಮೀನ್ಸ್ ಪೆಟ್ರೋಲ್ ಇಂಜಿನ್ ಇಲ್ದಲೇ ಸಿಗಲ್ವಾ? 1 HP ಮಾಡ್ಕೋಬಹುದು ಸರ್. ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನನಗೆ. ಕೆಲವರು ಏನ್ ಮಾಡ್ತಾರೆ, ಅದಕ್ಕೆ ನಾವು ಬಜಾಜ್ ಲೋನ್ ಕೂಡ ಆಪ್ಷನ್ ಕೊಟ್ಟಿದ್ದೀವಿ. ಬಜಾಜ್ ಇಂದ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಅವ್ರ ಡಾಕ್ಯುಮೆಂಟ್ ತಗೊಂಡ್ಬಂದ್ಬಿಟ್ರೆ ಕೆಲವ್ರು ಏನ್ ಮಾಡ್ತಾರೆ, ನನಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ, ಅವ್ರಿಗೊಂದು ಆಪ್ಷನ್ ಕೊಡ್ತೀವಿ. ಇಲ್ಲ ನನಗೆ ಬೇಡ, ನನಗೆ ಬೇಡವೇ ಬೇಡ ಅಂತ ಹೇಳಿದ್ರೆ ನಾವು ಅದು 1 HP ಮೋಟರ್ ಕೊಡ್ತೀವಿ. ಬಟ್ 1 HP ಮೋಟರ್ ನಿಮಗೆ ಒಂದು ಇದಾಗಲ್ಲ, UPS ಅಲ್ಲಿ ರನ್ ಆಗಲ್ಲ. UPS 1 HP ಮೋಟರ್ ರನ್ ಆಗಲ್ಲ. ಯಾಕಂದ್ರೆ 2 HP 1 HP ಗೆ ಆಗುತ್ತೆ. ಹೆಂಗಂದ್ರೆ ನೀವು ಅದಕ್ಕೆ ತುಂಬಾ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತೆ 45,000 ರೂಪಾಯಿ UPS ನೀವು ಬ್ಯಾಟ್ರಿ ಎಕ್ಸ್ಟ್ರಾ ತಗೋಬೇಕಾಗತ್ತೆ, ಕೆಪಾಸಿಟಿ 2 kV ಇದು ತಗೋಬೇಕಾಗತ್ತೆ. ಸೊ ಅದರಿಂದ ನಿಮಗೆ ಅದು ಡಬಲ್ ಕಾಸ್ಟ್ ಆಗುತ್ತೆ. ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ, ರನ್ ಆಗುತ್ತೆ. ಸೊ ಅವೆಲ್ಲ ನಿಮ್ಗೆ ಹೆಂಗ್ ಗೊತ್ತಾ ಸರ್, ಮಿಕ್ಸಿ ಹೆಂಗೆ ನಿಮಗೆ 500 ವಾಟ್ಸ್ ಇಂದು 750 ವಾಟ್ಸ್ ಇಂದ ರನ್ ಆಗುತ್ತೋ, ಸೊ ಸೇಮ್ ಅದು
ಅದು ಅದೇ ವಾಟ್ಸ್ ರನ್ ಆಗುತ್ತೆ. ಅರ್ಧ ಎಚ್ ಪಿ ಮುಕ್ಕಾಲು ಎಚ್ ಪಿ ಏನ್ ಮಿಕ್ಸಿ ಮನೇಲಿ ರನ್ ಮಾಡ್ತಾರೋ UPS ಗೆ ಸೇಮ್ ಟೈಪ್. ಸೊ ಸರ್ ಈಗ ಈ ಪ್ರಾಡಕ್ಟ್ಸ್ ಇದೆಯಲ್ಲ, ಈ ಪ್ರಾಡಕ್ಟ್ ನಮ್ಗೆ ಇದಿಲ್ ಬೇಡ, ಜನರೇಟರ್ ಬೇಡ, ಮತ್ತೆ ಕ್ಲೀನಿಂಗ್ ಬೇಡ ಬೇಡ. ಅಂದ್ರೆ ಎಷ್ಟು ಆಗುತ್ತೆ ಸರ್ ಟೋಟಲ್? ಈಗ ಬರೀ ಆಲ್ಕರೆ ಮಿಷಿನ್ ಆಲ್ಕರೆ ಮಿಷಿನ್ 1 HP ಮೋಟರ್ ಬೇಕು ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಈಗ ಇವೆರಡು ಲೆಸ್ ಮಾಡಿದ್ರೆ ನಿಮಗೆ 23,000 ರೂಪಾಯಿಗೆ ಸಿಗುತ್ತೆ. 23,000. 23,000 ರೂಪಾಯಿ. ನಿಮಗೆ ಯಾವಾಗ ನೀವು ಸಪರೇಟ್ ಆಗಿ ಎಲ್ಲಾ ಪಾರ್ಟ್ ತಗೊಳ್ತಿರೋ ತುಂಬಾ ಎಕ್ಸ್ಪೆನ್ಸಿವ್ ಬೀಳುತ್ತೆ. ನೀವು ಎಲ್ಲಾದನ್ನು ಒಟ್ಟಿಗೆ ತಗೊಂಡಾಗ ಏನಾಗುತ್ತೆ, ಫುಲ್ ಸೆಟ್ ಅಂತ ಇರುತ್ತೆ. ಆ ಫುಲ್ ಸೆಟ್ ಗೆ ಒಂದು ಪ್ರೈಸ್ ಇರುತ್ತೆ. ನೀವು ಡಿಟ್ಯಾಚ್ ಮಾಡಿ ಯಾವಾಗ ತಗೊಳ್ತಿರೋ ಅವಾಗ ನಿಮಗೆ ಪ್ರೈಸ್ ಗಳು ಚೇಂಜ್ ಆಗ್ತಾ ಹೋಗ್ತವೆ. ನಿಮಗೆ ಯಾಕಂದ್ರೆ ಕಾಸ್ಟಿಂಗ್ ಜಾಸ್ತಿ ಬೀಳುತ್ತೆ. ಈ ಫುಲ್ ಸೆಟ್ ಬರೋದ್ರಿಂದ ನಿಮಗೆ ಕಾಸ್ಟಿಂಗ್ ತುಂಬಾ ಕಡಿಮೆ ಬಂದ್ಬಿಡುತ್ತೆ. ಸೈಲೇಜ್ ಬ್ಯಾಗ್ ಕೂಡ ದೊರೆಯುತ್ತವೆ. ಅದು ಡಿಫ್ರೆಂಟ್ ಟೈಪ್ ಅಲ್ಲಿ, ಒಂದು ಪ್ಲಾಸ್ಟಿಕ್ ಬ್ಯಾಗ್, ಇನ್ನೊಂದು ರೆಗ್ಯುಲರ್ ನಿಮ್ದು ಇದ್ರದ್ದು ವಿತ್ ಕವರ್ ಹಾಕುವಂತ ಬ್ಯಾಗ್ಗಳಿದ್ದು. ಕವರ್ ಬ್ಯಾಗ್ಸ್ ಆ ತರ ಇರ್ತವೆ. ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವ ರೀತಿ ಬ್ಯಾಗ್ ಮತ್ತೆ ಎಷ್ಟು ಪ್ಯಾಕೇಜ್ ಮೀನ್ಸ್ ಟನ್ ಗಟ್ಲೆ ತುಂಬೋದು ಅಷ್ಟು ಹೇಳ್ತಾರೆ ಸರ್. ಈಗ ಶೈಲೇಜ್ ಬ್ಯಾಗು 1 ಟನ್ 2 ಟನ್ 3 ಟನ್ 5 ಟನ್ ಅಂತ ಇರುತ್ತೆ. ಸೊ ಟನ್ ಅಂದ್ರೆ ಆಕ್ಚುಲಿ ಅದೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊಳ್ತೀನಿ ಕಸ್ಟಮರ್ ಗಳಿಗೆ. ಟನ್ ಅಂದ್ರೆ ಅದ್ರಲ್ಲಿ ಟನ್ನೇಜ್ ತುಂಬೋದು ಲೆಕ್ಕ ಅಲ್ಲ. ನಿಮಗೆ ಟನ್ನು ಅದ್ರದ್ದು ಅಷ್ಟು ತೂಕ ಹಾಕಿದ್ರೆ ಅಷ್ಟು ತಡೆಯುತ್ತೆ ಅಂತ. ಈಗ 1 ಟನ್ ಕೆಪಾಸಿಟಿ ಬ್ಯಾಗಿಗೆ 1 ಟನ್ ಇಡ್ಸೋದಿಲ್ಲ. ಅದಕ್ಕೆ ಇಡ್ಸೋದು 800 kg 750 kg ಇಂದ 800 kg ಇಡ್ಸುತ್ತೆ. ಬಟ್ ಅದು 1 ಟನ್ ತೂಕದ ತನಕ ತಡೆಯುತ್ತೆ ಅನ್ನೋದು ಒಂದು ಕೆಪಾಸಿಟಿ ಅದು. ಸೊ ಇದು ಕೆಪಾಸಿಟಿಗೆ ಮಾಡಿರುವಂತ ಬ್ಯಾಗ್ಗಳು. ಈಗ ಟಾರ್ಪಲ್ ಮೆಟಲ್ ಬ್ಯಾಗ್ಗಳಿದಾವೆ. ಇದರಲ್ಲಿ ನಿಮಗೆ ಕೆಪಾಸಿಟಿ ಏನ್ ಕೊಟ್ಟಿರ್ತಾರೆ, 2 ಟನ್ 3 ಟನ್ 5 ಟನ್ ಅಂತ 3 ತರದ್ ಕೊಟ್ಟಿರ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ, ನಿಮಗೆ ಕೆಪಾಸಿಟಿ ಎಷ್ಟು ತಡೆಯುತ್ತೆ ಅಷ್ಟು ಟನ್ನೇಜ್ ಕೊಡ್ತಾರೆ. ಬಟ್ ಅದ್ರಲ್ಲಿ ತುಂಬೋದು ಅಷ್ಟು ತುಂಬೋದಿಲ್ಲ. ಕಸ್ಟಮರ್ ಗಳಿಗೆ ಏನಾಗುತ್ತೆ, ಕೆಲವರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕಳಿಸ್ತಾರೆ. ಇಷ್ಟೇ ತುಂಬುತ್ತೆ ಹೋಗಿ ಅಣ್ಣ, ಅದು 2 ಟನ್ ಬ್ಯಾಗ್ ಅಂತ. 2 ಟನ್ ತುಂಬಲ್ಲ. ಅದು ಟನ್ನೇಜ್ ತಡೆಯುವಂತ ಕೆಪಾಸಿಟಿ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ ತುಂಬುವಂತದ್ದು ಕಡಿಮೆ ತುಂಬುತ್ತೆ. ಈಗ ನಾವ್ ಎಷ್ಟು ಚೆನ್ನಾಗಿ ಕಟ್ ಮಾಡಿರ್ತೀವಿ, ಎಷ್ಟು ಚೆನ್ನಾಗಿ ತುಂಡಾಗಿರ್ತಾವೋ ಅಷ್ಟು ಚೆನ್ನಾಗಿ ಇದು ಟೈಟ್ ಆಗಿ ತುಂಬಿಕೊಳ್ಳುತ್ತೆ. ನಾವು ಕಟಿಂಗ್ ಅಕಸ್ಮಾತ್ ದೊಡ್ಡದಾಯ್ತು, ಅದು ಕ್ಲೀನ್ ಆಗಿ ಪ್ಯಾಕಿಂಗ್ ಆಗಲ್ಲ. ಅವಾಗ ನಿಮಗೆ 1 ಟನ್ 2 ಟನ್ ಬ್ಯಾಗ್ ಅಲ್ಲಿ ಇಡ್ಸೋದು 1 ಟನ್ ಇಡ್ಸುತ್ತೆ. ಕ್ಲೀನ್ ಆಗಿ ಕಟಿಂಗ್ ಆಗಿ ಚೆನ್ನಾಗಿ ಇದಾದ್ರೆ ಕ್ಲೀನ್ ಆಗಿ ತುಂಬಿದ್ರೆ 1.5 ಟನ್ ತನಕ ತುಂಬುತ್ತೆ. ಸೊ ಬಟ್ 2 ಟನ್ ತುಂಬೋದಿಲ್ಲ. 3 ಟನ್ ಬ್ಯಾಗ್ ಅಲ್ಲಿ ಪ್ರತಿ ಒಂದು ಟನ್ನಿಗೆ 200 kg ಇಂದ 250 kg ಕಡಿಮೆ ತುಂಬುತ್ತೆ. 200 kg ಅಂತ ಕಡಿಮೆ ತುಂಬುತ್ತೆ. ಈಗ 1 ಟನ್ ಅಂದ್ರೆ 800 kg. 800 kg ತುಂಬುತ್ತೆ. 2 ಟನ್ 2 ಟನ್ ಅಂದ್ರೆ ನಿಮಗೆ ಒಂದು 1600 kg ತುಂಬುತ್ತೆ. 1 ಟನ್ನಿಗೆ 200 kg ಅಷ್ಟು ಕಡಿಮೆ ತುಂಬುತ್ತೆ. ಈ ಮಾಹಿತಿ ನಿಮಗೆ ಎಲ್ಲೂ ಕೊಡೋದಿಲ್ಲ. ಏನಕ್ಕೆ ಅಂದ್ರೆ ಅವರು ಒಟ್ಟು ಕಸ್ಟಮರ್ ಸೇಲ್ ಆದ್ರೆ ಆಯ್ತು ಅಂತ. ಬಟ್ ನಾವು ಇದು ಮಾಹಿತಿನ ಕೊಡ್ತೀವಿ. ಸೊ 1 ಟನ್ ಬ್ಯಾಗು ಮತ್ತೆ 2 ಟನ್ ಬ್ಯಾಗ್ ಅಲ್ಲಿ ನಿಮಗೆ ಆತರ ಕವರ್ ಗಳು ಬರ್ತವೆ. ಇಲ್ಲಿದೆ ಈ ತರ ಕವರ್ ಗಳು ಬರ್ತವೆ ಒಳಗಡೆ ಹಾಕಕ್ಕೆ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಅಕಸ್ಮಾತ್ ನಾಳೆ ದಿನ ಕವರ್ ಇದಾಯ್ತು, ಹರಿದೋಯ್ತು, 1 ಟೈಮ್ 2 ಟೈಮ್ ಯೂಸ್ ಆದ್ಮೇಲೆ ಮತ್ತೆ ರೀಫಿಲ್ ಮಾಡ್ಕೊಳಕ್ ಸ್ಪೇರ್ ಕವರ್ ಗಳು ಸಿಗುತ್ತೆ ನಮ್ಮ ಹತ್ರ. ಎಕ್ಸ್ಟ್ರಾ ಒಂದು ಕವರ್ ಬೇಕಾದ್ರೆ ತಗೋಬಹುದು. ಬ್ಯಾಗ್ ಚೆನ್ನಾಗಿರುತ್ತೆ, ನಿಮಗೆ ಕವರ್ ಬೇಕಾಗಿರುತ್ತೆ ಮಾತ್ರ. ಅದಕ್ಕೋಸ್ಕರ ಬ್ಯಾಗಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಇಲ್ಲ, ಬಂದ್ಬಿಟ್ಟು ಕವರ್ ಮಾತ್ರ ತಗೊಂಡ್ ಹೋಗ್ಬೋದು. ಅದೇ ಸರ್, ಈಗ ಬ್ಲಾಕ್ ಕವರ್ ಬರುತ್ತೆ ಮತ್ತೆ ವೈಟ್ ಕವರ್ ಬರುತ್ತೆ. ಏನ್ ಡಿಫ್ರೆನ್ಸ್ ಸರ್ ಅದಕ್ಕೆ? ಸೊ ಇದು ಟಾರ್ಪಲ್ ಮೆಟೀರಿಯಲ್ ಬಂದ್ಬಿಟ್ಟು ಟಾರ್ಪಲಿನ್ ನಿಮ್ಗೆ ಏನು ಇದ್ ಮಾಡ್ತಾರೋ, ಟಾರ್ಪಲ್ ಮೆಟೀರಿಯಲ್ ಗಳು ಯೂಸ್ ಮಾಡ್ತಾರೋ, ಈಗ ಕವರ್ ಮಾಡೋದಕ್ಕೆ ಇದಕ್ಕೆಲ್ಲ ಮುಂಚೆ ಯೂಸ್ ಮಾಡ್ತಿದ್ರು ಆ ಮೆಟೀರಿಯಲ್ ಯೂಸ್ ಮಾಡಿರುವಂತದ್ದು ಟಾರ್ಪಲ್ ಬ್ಯಾಗ್. ಸೊ ಟಾರ್ಪಲ್ ಇವು ಬಂದ್ಬಿಟ್ಟು ನಿಮಗೆ ಚೀಲಗಳಲ್ಲಿ ಬಟ್ UV ಪ್ರೊಟೆಕ್ಷನ್ ಬರುತ್ತೆ ಇದು. ಸೊ ಸನ್ ಪ್ರೊಟೆಕ್ಷನ್ ಇದಿರುತ್ತೆ ನಿಮಗೆ ಈಸಿಯಾಗಿ. ಈಗ ನಮ್ ಮಾಮೂಲಿ ಚೀಲಗಳು ನೀವು ನೋಡಿರ್ಬೋದು, ಸಿಮೆಂಟ್ ಚೀಲಗಳು ಇದನ್ನೆಲ್ಲ ಹೊರಗಡೆ ಇಟ್ಟರೆ ಕರೆಕ್ಟ್ 2 ತಿಂಗಳಲ್ಲಿ ಹರಿದೋಗ್ಬಿಡ್ತಾವೆ. ಇವು ನಿಮಗೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ UV ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ 1 ವರ್ಷದಿಂದ 2 ವರ್ಷ ತನಕ ಬಾಳಿಕೆ ಬರ್ತಾ ಇವೆ. ಸೊ ಇದು ಡಿಫ್ರೆನ್ಸ್. ನಿಮಗೆ ಟಾರ್ಪಲ್ ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ 5 ವರ್ಷ ತನಕ ಏನೂ ಆಗೋದಿಲ್ಲ. 5 ವರ್ಷ ತನಕ ಹರಿಲಿಲ್ಲ ಅಂದ್ರೆ ನಿಮಗೆ ಇಲಿ ಎಗ್ನಕ ಅದ್ರದ್ದು ಕಾಟ ಇಲ್ಲ ಅಂದ್ರೆ 5 ವರ್ಷ ತನಕ ಬ್ಯಾಗ್ ಗಳು ಅಷ್ಟು ಚೆನ್ನಾಗಿರ್ತವೆ. ಸರ್ ಓಕೆ, ಈಗ 1 ಟನ್ ಬ್ಯಾಗ್ ಎಷ್ಟು ಸರ್ ಪ್ರೈಸ್? ಆಕ್ಚುಲಿ ಮುಂಚೆ ಕಡಿಮೆನೇ ಇತ್ತು. ಈಗ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಹೊಸ ರೇಟ್ ಗಳು ಬಂದಿದಾವೆ. ಸೊ ಹೊಸ ರೇಟ್ ಗಳು ಕಸ್ಟಮರ್ ತಕ್ಕಂಗೆ ನೀವು ಹೌದು, ನಾವು ಆದಷ್ಟು ಕಡಿಮೆಗೆ ಸೇಲ್ ಮಾಡ್ತಾ ಇದೀವಿ, ಜಾಸ್ತಿ ಇದ್ ಮಾಡ್ತಿಲ್ಲ. ಬಟ್ ರೇಟ್ ಗಳು ಜಂಪ್ ಆಗ್ತಿದಾವೆ, ಪ್ರತಿ ದಿನ ರೇಟ್ ಗಳು ಜಂಪ್ ಆಗ್ತಿರೋದ್ರಿಂದ ಈಗ ಹೊಸ ರೇಟ್ ಗಳು ಬಂದಿದಾವೆ. ನಿಮಗೆ ಅದು 800 ರೂಪಾಯಿ 1 ಟನ್ ಬ್ಯಾಗು, 1600 ರೂಪಾಯಿ 2 ಟನ್ ಬ್ಯಾಗು. ಇದರಲ್ಲಿ ಟಾರ್ಪಲ್ ಮೆಟೀರಿಯಲ್ ಅಲ್ಲಿ 1650 ರೂಪಾಯಿ ಬ್ಲಾಕ್ ಕಲರ್ 500 ಮೈಕ್ರೋ
ಅದ್ರಲ್ಲೂ ಇದೆ ನಿಮಗೆ 300 ಮೈಕ್ರೋನ್ 500 ಮೈಕ್ರೋನ್ ಅಂತ ಬರುತ್ತೆ. ಅಂದ್ರೆ ನೀವು- ಅಗ್ಲ ಮಂದ Thickness. ಥಿಕ್ನೆಸ್ ನಿಮ್ಗೆ ಚೇಂಜಸ್ ಬರುತ್ತೆ. ಹಾ. ನಾವು ತರ್ಸೋದು 500 ಮೈಕ್ರೋನ್ ತರಿಸ್ತೀವಿ. ಹ್ಮ್. 300 ಮೈಕ್ರೋನ್ ಏನಾಗುತ್ತೆ 200 ರೂಪಾಯಿ ಕಡಿಮೆ ಆಗುತ್ತೆ ರೇಟ್. ಆದ್ರೆ ಬಟ್ ಕ್ವಾಲಿಟಿ ಕ್ವಾಲಿಟಿ ಕಡಿಮೆ ಇರುತ್ತೆ ಅದು. ಅದು ಬೇಗ ನಿಮಗೆ ಹರಿದು ಹೋಗುತ್ತೆ. ನಿಮಗೆ ಜಾಸ್ತಿ ಇದಾಗೋದಿಲ್ಲ. Okay. ಅದರಲ್ಲೂ ಕ್ವಾಲಿಟಿಗಳು ತುಂಬಾ ಇರ್ತದೆ. ನಾವು ತರ್ಸೋದು ಸಾಯಿ ಪ್ಲಾಸ್ಟಿಕ್ ಇಂದು 500 ಮೈಕ್ರೋನ್ ತರಿಸ್ತೀವಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅವ್ರದ್ದು. ಹ್ಮ್. ಅದಕ್ಕೆ ಮೇಲ್ಗಡೆ ಹಾಕುವಂತ ಕವರ್ ಇಂದ ಹಿಡಿದು ಎಲ್ಲದನ್ನು ತುಂಬಾ ಚೆನ್ನಾಗಿ ಬರುತ್ತೆ. 3 ಟನ್ 5 ಟನ್ ಇದಿಷ್ಟು ಬರುತ್ತೆ. 2 ಟನ್ ಇಂದ ಬಂದ್ಬಿಟ್ಟು ಅದು 1650, 3 ಟನ್ ಇಂದು 2250, ಆಮೇಲೆ 5 ಟನ್ 2750 ರೂಪಾಯಿ ರೇಟ್ಗಳಾಗಿದ್ದಾವೆ. ಹೊಸ ರೇಟ್ಗಳಾಗಿರೋದ್ರಿಂದ ನಾವು ಮುಂಚೆ ಮಾಡ್ತಿದ್ದು ಕಡಿಮೆ ಇತ್ತು, ಈ ಹೊಸ ರೇಟ್ಗಳು ಬಂದಿದ್ದಾವೆ. ಸೊ ನಮ್ದು ಮತ್ತೆ ನೀವು ತಗೊಳ್ಳೋಂತ ಪ್ರಾಡಕ್ಟ್ ಗಳಿಗೆ ಯಾವುದೇ ಪ್ರಾಡಕ್ಟ್ ಗಳು ತಗೊಳ್ಳಿ, ಮಿಲ್ಕಿಂಗ್ ಮಿಷಿನ್ ಆಗ್ಲಿ ನಮ್ ಚಾಪ್ ಕಟರ್ ಆಗ್ಲಿ, ಮಿಲ್ಕಿಂಗ್ ಮಿಷಿನ್ ಪ್ರತಿಯೊಂದು ತರದ ಸ್ಪೇರ್ಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಸ್ಪೇರ್ಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಸೊ ನಿಮಗೆ ಆ ಇಂಜಿನಿಗೆ ಪ್ಲಗ್ ಆಗ್ಲಿ, ಇದು ಡ್ರೈವ್ ವಾಲ್ವ್ ಆಗ್ಲಿ, 6 ವೇ ಮತ್ತೆ ಕೌ ಸೆಟ್ಸ್ ಗಳು, ಪಲ್ಸೆಟರ್ ಗಳು, ಸೊ ಪ್ರತಿ ಒಂದು ಪ್ರಾಡಕ್ಟ್ ಗಳು, ಪ್ರತಿ ಒಂದು ಚಿಕ್ಕ ಚಿಕ್ಕ ಸ್ಪೇರ್ ಗಳನ್ನು ನಿಮಗೆ ನಮ್ಮ ಹತ್ರ ಸಿಗುತ್ತೆ. ಸೊ ಬೇರೆ ಕಡೆ ಪ್ರಾಡಕ್ಟ್ ತಗೊಂಡಿರ್ತಾರೆ, ಮಿಲ್ಕಿಂಗ್ ಮಿಷಿನ್ ನಿಮ್ಮ ಹತ್ರ ತಗೊಂಡಿರಲ್ಲ, ಬೇರೆ ಕಡೆ ತಗೊಂಡಿರ್ತಾರೆ, ಅವರಿಗೂ ಅವೈಲೇಬಲ್ ಇದೆ. ಖಂಡಿತ ಎಲ್ಲಾರ್ಗು ಅವೈಲೇಬಲ್ ಆಗುವಂತದ್ದು. ಇವಾಗಿಂದು ಏನು ನಡೀತಿದ್ಯೋ, ಇವಾಗ ನಡೀತಿರುವಂತ ಏನ್ ಪ್ರಾಡಕ್ಟ್ ಗಳಿದೋ ಅದರದ್ದು ಪ್ರತಿ ಒಂದ್ರದ್ದು ಈಗ ಲಾಸ್ಟ್ 2 ಇಯರ್ಸ್ ಇಂದ ಮುಂಚೆ ಹಳೆ ಮಾಡೆಲ್ ಗಳಿದ್ವು. ಹಳೆ ಮಾಡೆಲ್ ಗಳಿಂದ ಸ್ವಲ್ಪ ಸ್ಪೇರ್ಗಳು ಕಷ್ಟ ಆಗುತ್ತೆ. ಆದಷ್ಟು ನಾವು ಹುಡುಕಿ ತರ್ಸಕ್ ಟ್ರೈ ಮಾಡ್ತೀವಿ. ಬಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಹೊಸದನ್ನೇ ಅಡ್ಜಸ್ಟ್ ಮಾಡೋ ತರ ನಾವು ನೋಡ್ಕೊಳ್ತೀವಿ. ಹೊಸ ಪ್ರಾಡಕ್ಟ್ ಗಳಿಂದ ಪ್ರತಿ ಒಂದನ್ನು ಸಿಗುತ್ತೆ. ನಮ್ಮಲ್ಲಿ ಇದು ಒಂದು ಪ್ರಾಡಕ್ಟ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆಂಟಿ ಕಿಕ್ ಬಾರ್ ಅಂತ. ಹಸುಗಳು ಒದಿತವೆ, ನಿಮಗೆ ಹಸುಗಳು ಹಾಲ್ ಕರಿ ಬಿಡೋದಿಲ್ಲ, ಒದಿತವೆ ಅಂದಾಗ ಇದು ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ತುಂಬಾ ಅಡ್ಜಸ್ಟೇಬಲ್, ಎಲ್ಲದಕ್ಕೂ ಹೋಲ್ಗಳು ಇರ್ತವೆ, ಅಡ್ಜಸ್ಟೇಬಲ್ ಇರುತ್ತೆ. ಸೊ ಈ ಪೀಸ್ ಅನ್ನ ಇದಕ್ಕೆ ಹಿಂಗ ಹಾಕ್ಬಿಟ್ಟು ಕೆಳಗಡೆಯಿಂದ ಹಸುಗಳಿಂದ ಕಾಲಿಂದ ಇದ್ರ ಹತ್ರ ಹಾಕ್ಬಿಟ್ಟು ಮೇಲ್ಗಡೆ ಬೆನ್ನ ಹತ್ರ ಇದನ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬಹುದು. ಸೈಜ್ ಅಡ್ಜಸ್ಟ್ಮೆಂಟ್ ಇರ್ತವೆ. ಹೋಲ್ಗಳು ಬಂದ್ಬಿಟ್ಟು ಇದಕ್ಕೂ ಇರುತ್ತೆ, ಇದಕ್ಕೂ ಇರುತ್ತೆ. ಅದು ಸೈಜ್ ಅಡ್ಜಸ್ಟ್ಮೆಂಟ್ ಗೆ ಹಸುಗಳು ದೊಡ್ಡವು ಚಿಕ್ಕವು, ದೊಡ್ಡವು ಇರ್ತವೆ, ಚಿಕ್ಕವು ಇರ್ತವೆ, ಕೆಲವೊಂದಕ್ಕೆ ಆಗುವಂತದ್ದು. ಇದು ತುಂಬಾ ದೊಡ್ಡವಿದ್ರೆ ಆಗೋದಿಲ್ಲ. ಆದಷ್ಟು ಮೀಡಿಯಂ ಹಸುಗಳಿಗೆ, ಚಿಕ್ಕ ಹಸುಗಳಿಗೆ ಎಲ್ಲ ಅದಕ್ಕೂ ಆಗುತ್ತೆ. ಇದು ಆಂಟಿ ಕಿಕ್ ಬಾರ್ ಅಂತ ಬರುತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಕೌ ಲಿಫ್ಟರ್ಸ್ ಅಂತ ಬರುತ್ತೆ. ಈ ಹಸುಗಳನ್ನ ಎತ್ತೋದಕ್ಕೆ ಅಕಸ್ಮಾತ್ ತುಂಬಾ ಕಾಯಿಲೆ ಬಿದ್ದಿರ್ತವೆ, ಆ ಲಿಫ್ಟರ್ ಕೌ ಲಿಫ್ಟರ್ಸ್ ಅಂತ ಬರ್ತವೆ. ಗೇರ್ ಬಾಕ್ಸ್ ಇಂದ ಎಲ್ಲ ತಿರ್ಸ್ಬಿಟ್ಟು ಹಿಂಗೆ ಎತ್ತೋದಕ್ಕೆ. ಅದು ಕೂಡ ನೀವು ಆರ್ಡರ್ ಕೊಟ್ರೆ ಅದನ್ನೆಲ್ಲ ತರಿಸ್ಕೊಡ್ತೀವಿ. ಸೊ ಹಸುಗಳಿಗೆ ಸಂಬಂಧಪಟ್ಟಿರೋದು ಆಲ್ಮೋಸ್ಟ್ ಪ್ರಾಡಕ್ಟ್ ಗಳು ನಮ್ಮ ಹತ್ರ ಸಿಗುತ್ತೆ. ಎಲ್ಲಾ ತರದ್ದು ನೀವು ಆರ್ಡರ್ ಕೊಟ್ರೆ, ಅಕಸ್ಮಾತ್ ನಮ್ಮ ಹತ್ರ ಇಲ್ಲ ಸ್ಟಾಕ್ ಅಲ್ಲಿ ಇಲ್ಲ, ನೀವು ಆರ್ಡರ್ ಕೊಟ್ಟಿದ್ದೀರಾ, ಆರ್ಡರ್ ಕೊಟ್ರೆ ನಾವು 100% ತರಿಸ್ಕೊಡ್ತೀವಿ. ನಮ್ಮ ಮತ್ತೆ ಟ್ರ್ಯಾಕ್ಟರ್ ಫಿಟ್ಟಿಂಗು, ಟಾಪ್ ಕಟರ್ಸ್ಗಳು, ಟ್ರ್ಯಾಕ್ಟರ್ ಫಿಟ್ಟಿಂಗ್ ಬರೋಂಥದ್ದು ಅದ್ರಲ್ಲಿ 2 ಮಾಡಲ್ ಬರುತ್ತೆ. ಚಿಕ್ಕದ್ ಮಾಡಲ್, ದೊಡ್ಡ ಮಾಡಲ್, ಆಮೇಲೆ ಆ ತರದ್ ಎಲ್ಲ ಸಂಬಂಧಪಟ್ಟಿರೋದು ಪ್ರತಿ ಒಂದು ತರಿಸ್ಕೊಡ್ತೀವಿ. ಆರ್ಡರ್ ಮೇಲೆ ನಾವು ಅಗೇನ್ಸ್ಟ್ ಆರ್ಡರ್